ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಮತ್ತು 10ನೇ ಹಣಕಾಸು ಯೋಜನೆ ಸಾಮಾಜಿಕ ಪರಿಶೋಧನಾ ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದು ಇವತ್ತಿನ ಗ್ರಾಮ ಸಭೆಗೆ ನೋಡಲಾಧಿಕಾರಿಯಾಗಿ ಆಗಮಿಸಿದಂತ ಮೀನುಗಾರಿಕೆ ಇಲಾಖೆಯ ಸೂಪರ್ವೈಸರ್ ಆದಂತ ವಾಸಂತಿ ಮೇಡಮ್ ತುಂಬ ಹೃದಯ ಸ್ವಾಗತ. ಹಾಗೂ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ನಾಗರಾಜಪ್ಪು ಸರ್ ಅವರಿಗೆ ಸ್ವಾಗತ. ಹಾಜರೆಲ್ಲ ಪಾವಿಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇವರಿಗೆ ನಮ್ಮ ಸದಸ್ಯರಿಗೂ ಎಲ್ಲರಿಗೂ ಸ್ವಾಗತ ಅನ್ಕೋತ ಇವತ್ತಿನ ಸಭೆಯನ್ನು ಮನೆ ನೋಡಲಾಧಿಕಾರಿಗಳು ನಡೆಸಿಕೊಡ್ಬೇಕು ಅಂತ ಕೇಳ್ತಾರೆ. ಸಭೆಯ ಅಜೆಂಡಾ ಫಸ್ಟ್ ಸ್ವಾಗತ ಆಗಿದೆ. ಪ್ರಾಸ್ತಾವಿಕ ಮಾತು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಇಂದಿನ ಸಭೆ ನಡಾವಳಿ ಓದಿ ಹೇಳೋದು ಅರ್ಪಿಗೆ ಓದಿ ಹೇಳೋದು 1/4/2023 ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಾವಿಕೆರೆ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ಮಾಡಬೇಕು ಅಂತ ಹೇಳುವಂಥದ್ದು. ಈ ಸಭೆ ಇಂದು ನಡೀಬೇಕಾಗಿತ್ತು. ಇಲೆಕ್ಷನ್ ಕಾರಣಾಂತರಗಳಿಂದ ಈ ಸಭೆಯನ್ನ ಮುಂದೂಡಿ ಇವತ್ತು ಸಭೆಯನ್ನ ನಡೆಸ್ತಾ ಇರುವಂಥದ್ದು. ಇವತ್ತಿನ ದಿವಸ 2 ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಬೇಕು. ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟು, ಇನ್ನೊಂದು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆಯನ್ನ ಮಾಡುವುದು. ಅಂದ್ರೆ 1/4/2022ರಿಂದ 31/3/2023ವರೆಗೆ ನಮ್ಮ ಬಾವಿಕೆರೆ ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂತಹ ಕಾಮಗಾರಿಗಳ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು ಮತ್ತು ಯೋಜನೆಯಲ್ಲಿ ಏನ್ ಸೌಲಭ್ಯ ಇದೆ ಮತ್ತು ತಾವು ಫಲಾನುಭವಿಗಳು ಏನ್ ಸೌಲಭ್ಯವನ್ನ ಪಡ್ಕೊಳ್ಬಹುದು, ಅದು ವೈಯಕ್ತಿಕ ಕಾಮಗಾರಿಗಳಿರ್ಬೋದು ಅಥವಾ ಸಮುದಾಯ ಕಾಮಗಾರಿಗಳು ಇರ್ಬೋದು. ಸೌಲಭ್ಯನ ಪಡ್ಕೊಳ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳನ್ನ ಗ್ರಾಮ ಪಂಚಾಯತಿಗೆ ಕೊಡಬೇಕಾಗ್ತದೆ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ಸೊ ಇಲ್ಲಿ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳು ಒಳಗೊಂಡು ಜಿಲ್ಲಾ ಪಂಚಾಯತಿಯಿಂದ ಸೂಚಿಸಿದ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಗ್ರಾಮ ಸಭೆಯನ್ನ ನಡೆಸುವಂಥದ್ದು. ಈ ಗ್ರಾಮ ಸಭೆ ಸಭೆ ನಡೆಸುವ ಉದ್ದೇಶ ಅಂತಂದ್ರೆ ಒಂದು ಮಾಹಿತಿ ಜನಗಳಿಗೆ ಹೋಗ್ಬೇಕು. ಮಾಹಿತಿ ಇಲ್ಲದೆ ಏನಂದ್ರೆ ಅಂತೆ ಸಂತೆಗಳು ಆಗ್ತದೆ. ಯಾವುದೇ ಒಂದು ಸೌಲಭ್ಯನ ಪಡ್ಕೊಳ್ಬೇಕಾದ್ರೆ ತಾವು ಫಲಾನುಭವಿಗಳು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಬಹಳಷ್ಟು ಜನ ತಾವೇನ್ ಮಾಡ್ತೀವಿ, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಗಾಡಿ ಮೇಲೆ ಹೋಗ್ತಾ ಇರ್ತಾರೆ. ನನಗೊಂದು ಕೊಟ್ಟಿಗೆ ಕೊಡಿ, ನನಗೊಂದು ಬಟ್ಟಲು ಗುಂಡಿ ಕೊಡಿ, ನನಗೊಂದು ತೋಟ ಕೊಡಿ ಅಂತ ಹೇಳ್ತೀವಿ ಅಲ್ವಾ. ಸೊ ಅದಕ್ಕೆ ಇದು ಜನರ ಸಹಭಾಗಿತ್ವ. ನೀವು ಪಂಚಾಯತಿ ಬರಬೇಕು. ಪಂಚಾಯತಿ ಪ್ರತಿನಿಧಿಗಳು ಅಲ್ಲಿ ಹೋಗಿದ್ವು ಅವರಿಗೆ ವಾರ್ಡ್ ಸಭೆ ಅಥವಾ ಗ್ರಾಮ ಸಭೆಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಜನಗಳು ಪಂಚಾಯತಿ ಬರಬೇಕು, ಸೌಲಭ್ಯ ಬಗ್ಗೆ ಬೇಡಿಕೆಯನ್ನ ಸಲ್ಲಿಸಬೇಕು. ನೀವು ಏನು ಬೇಡಿಕೆಯನ್ನು ಸಲ್ಲಿಸಿದಿರಿ ಅದನ್ನ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಅನುಮೋದನೆಯನ್ನ ಪಡ್ಕೊಳ್ತಾರೆ. ಅದಕ್ಕೆ ಅದರದೇ ಆದಂತಹ ಕೆಲವು ನಿಯಮಾವಳಿಗಳು ಇರ್ತವೆ. ನೀವು ಹೇಳ್ಬೋದು ನಮ್ಮ ಊರಿಗೆ ಒಂದು ರಸ್ತೆ ಆಗ್ಬೇಕು ಅಂತ ಹೇಳುವಂಥದ್ದು. ಸರಿ, ರಸ್ತೆ, ಬಟ್ ಆ ರಸ್ತೆಗೆ ಎಷ್ಟು ದುಡ್ಡು ಇಟ್ಟಿದ್ದಾರೆ, ಅದಕ್ಕೆ ಎಷ್ಟು ಅವಕಾಶ ಇದೆ, ಸರ್ಕಾರದ ಮಾರ್ಗಸೂಚಿ ಏನು ಅಂತ ಹೇಳುವಂಥದ್ದೆಲ್ಲ ಚರ್ಚೆ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಆಗಿರುವಂತಹ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಜನರಿಗೆ ಮಾಹಿತಿಯನ್ನು ಕೊಟ್ಟು ಜನರ ಬೇಡಿಕೆಯನ್ನ ಗ್ರಾಮ ಪಂಚಾಯತಿ ಪಡ್ಕೊಂಡು ಅವರಿಗೆ ಸೌಲಭ್ಯವನ್ನ ದೊರಕಿಸಿಕೊಡುವಂತದ್ದಾಗಿದೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ನಿಯಮ 2011ರ ಪ್ರಕಾರ ಮೊದಲನೇದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸುವಂಥದ್ದು, ಎರಡನೇದಾಗಿ ಜನಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವಂಥದ್ದು, ಜನಗಳಿಗೆ ಬೇಡಿಕೆಯನ್ನ ಅಥವಾ ಅಹವಾಲನ್ನು ಹೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂಥದ್ದು, ಯೋಜನೆಯಲ್ಲಿ ಸಮರ್ಪಕವಾದಂತಹ ಅನುಷ್ಠಾನವನ್ನು ಮಾಡುವಂಥದ್ದು, ಆ ನಂತರ ಯೋಜನೆಗೆ ಸಂಬಂಧಪಟ್ಟಂತೆ ಸುತ್ತೋಲೆಗಳು ಏನು ಬರ್ತವೆ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಜನಗಳಿಗೆ ಕೊಟ್ಟು ಜನರು ಈ ಯೋಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇದರ ಸೌಲಭ್ಯವನ್ನ ತೆಗೆದುಕೊಳ್ಳುವಂಥದ್ದು ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಏನು ವೇಳಾಪಟ್ಟಿಯನ್ನ ಸಿದ್ಧಪಡಿಸಿದೆ, ಆ ವೇಳಾಪಟ್ಟಿಯ ಪ್ರಕಾರವಾಗಿ ಇವತ್ತು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ನಾವಿಲ್ಲಿ ಮಾಡುವಂಥದ್ದು. ಹಾಗಾಗಿ ಇವತ್ತಿನ ದಿವಸ 2 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನಾವಿಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಒಂದು ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು 15ನೇ ಹಣಕಾಸು ಯೋಜನೆ. ಯಾಕೆ ನಾನು ಇದನ್ನ ಹೇಳಿದೆ ಅಂದ್ರೆ ನಿಮಗೆ ಕರೆದಂತ ಉದ್ದೇಶ ನಿಮಗೆ ಗೊತ್ತಾಗಬೇಕು. ಹಲವಾರು ರೀತಿಯ ಗ್ರಾಮ ಸಭೆಗಳು ನಡೀತವೆ. ವಸ್ತು ಯೋಜನೆ ಗ್ರಾಮ ಸಭೆ, ಶೌಚಾಲಯ ಗ್ರಾಮ ಸಭೆ, ಮನೆ ಕೊಡುವಂತ ಗ್ರಾಮ ಸಭೆ, ಜನರಲ್ ಗ್ರಾಮ ಸಭೆ ಅಲ್ವಾ. ಬಟ್ ಇವತ್ತಿನ ಗ್ರಾಮ ಸಭೆ 2 ಯೋಜನೆಗೆ ಸಂಬಂಧಪಟ್ಟಿದೆ. ಹಾಗಾಗಿ ಬೇರೆ ಈಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿದ್ದಾರೆ,
ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿದ್ದಾರೆ, ಇದನ್ನು ಹೊರತುಪಡಿಸಿದರೆ ಯಾವುದೇ ಇಲಾಖೆ ಅಧಿಕಾರಿಗಳು ಇವತ್ತು ಬರಲ್ಲ. ಯಾಕಂತಂದ್ರೆ ಎರಡೇ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು. ಅರ್ಥ ಆಯ್ತಾ? ಸೊ ಇವಿಷ್ಟು ಇವತ್ತಿನ ಸಭೆಯ ಪ್ರಾಸ್ತಾವಿಕವಾದಂತ ಉದ್ದೇಶ ಮತ್ತು ಗುರಿ ಹಾಗೂ ತಮ್ಮ ಒಂದು ಪಾಲ್ಗೊಳ್ಳುವಿಕೆ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡುವಂಥದ್ದು. ಮುಂದಿನ ಪ್ರಕ್ರಿಯೆಯನ್ನ ಪಿಡಿ ಅವರು. ಇಂದಿನ ಸಭೆಯಲ್ಲಿ ಕೆಲವು ಫೈಲ್ಗಳಿಗೆ ಕೂಲಿಕಾರ ಸಹಿ ಇಲ್ಲ ಅಂದ್ಕೊಂಡು ಚರ್ಚೆ ಆಗಿತ್ತು. ಅದರ ಕೂಲಿಕಾರ ಸಹಿಯನ್ನು ಪಡ್ಕೊಂಡಾಗಿದೆ. ಎರಡನೇದಾಗಿ ಎರಡು ಫೈಲ್ಗೆ ಚೆಕ್ ಮೆಜರ್ಮೆಂಟ್ ಆಗಿದೆ ಅಂದ್ಕೊಂಡು ಚರ್ಚೆ ಆಗಿತ್ತು. ಚೆಕ್ ಮೆಜರ್ಮೆಂಟ್ ಒಂದು ನಾಲ್ಕು ಓದ್ತೀನಿ ಸರ್. ಸರಿ ಸರ್. ಅವ್ರಿಗೆ ಮೊಬೈಲ್ ಅವ್ರಿಗೆ ಕೊಡಿ. ಹಾಗೆ ಕಟ್ ಮಾಡಿಸ್ಬೇಡ. ಇಲ್ಲ ಇಲ್ವಾ ಇಲ್ವಾ ಇದು ಅಡ್ಡ ತಗೊಳ್ಳಿ, ನಾ ಓದ್ತೀನಿ. ಹೀಗೆ ಕಟ್ ಮಾಡಿಬಿಡ್ರಿ. ಮೊಬೈಲ್ ಅಡ್ಡ ಇಟ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. 1/4/2022ರಿಂದ 31/3/2023ರವರೆಗೆ ಆದ ಕಾಮಗಾರಿಗಳಿಂದ ಈ ಕೆಳಗೆ ಬಚ್ಚಲಗುಂಡಿ 43 ಕಾಮಗಾರಿಗಳಾಗಿದೆ. ಕೂಲಿ 2,27,181 ರೂಪಾಯಿ ಖರ್ಚಾಗಿರುತ್ತದೆ. 18 ವಸತಿ ಮನೆ ಕಾಮಗಾರಿ 2,90,460 ರೂಪಾಯಿ. ಪೌಷ್ಟಿಕ ತೋಟ 25 ಕಾಮಗಾರಿಯಾಗಿದೆ. 54,075. ಶಾಲಾ ಶೌಚಾಲಯ ಕಾಮಗಾರಿ 5 16,686. ಗಾಂಕಾರ್ಕೆರೆ ಕಾಲುಸಂಕದಿಂದ ಸುಭಾಷ್ ನಾಯಕ್ ಜಮೀನವರೆಗೆ ಸಾರ್ವಜನಿಕ ರಸ್ತೆ ನಿರ್ಮಾಣ 57,042 ರು. ಬಡಗೇರಿ ಸ್ಮಶಾನಕ್ಕೆ ರಸ್ತೆ ನಿರ್ಮಾಣ 45,934 ರು. ಗಾಂಕಾರ್ಕೆರೆ ಹಳ್ಳದಾಚೆ ರಮೇಶ್ ನಾಯ್ಕ್ ಮನೆ ಹತ್ತಿರ ಕೆರೆ ಪುನಶ್ಚೇತನಗೊಳಿಸುವುದು 1,97,19 ರು. ಕೇಣಿಪೇಟು ಗದ್ದೆಯಿಂದ ಸಮುದ್ರದ ತನಕ ನೀರಿನ ಕಾಲುವೆ ಪುನಶ್ಚೇತನಗೊಳಿಸುವುದು 1,05,911 ರು. ಮನ್ನಾ ಮಾಣಿಗೌಡ ಜಮೀನಿನಿಂದ ಅಂಚಿನಿಂದ ಸುಕ್ರಿಬೊಮ್ಮಗೌಡ ಜಮೀನಿನವರೆಗೆ ಬಡಗೇರಿ ಚಳೆ ಹಳ್ಳಕ್ಕೆ ಹೂಳೆತ್ತುವುದು 2,05,151 ರು. ದುಂಡನ್ಕೆರೆ ಪಂಚಾಯತ್ ದುಂಡನ್ಕೆರೆ ಪುನಶ್ಚೇತನಗೊಳಿಸುವುದು 4,71,996. ಇಲ್ಲಿ ಒಟ್ಟು ಖರ್ಚಾದ ಕೂಲಿ ಮೊತ್ತ 17,02,659 ರೂಪಾಯಿ ಖರ್ಚಾಗಿರುತ್ತದೆ. ಈಗ ಏನು ಓದಿದ್ದಾರಲ್ಲ, ನಾವೇನು ಓದಿಲ್ಲ, ಕಂಪ್ಯೂಟರ್ ಬಂದಿರುವಂತ ಓದಿಲ್ಲ. ಕೆಲವಷ್ಟು ಕೂಲಿ ಕಾರ್ಮಿಕರಿಗೆ ಕೂಲಿ ಜಮಾ ಆಗಿಲ್ಲ. ನೀವು ಹೇಳ್ಬೋದು ಅಥವಾ ದಾರಿ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿದ್ದಾರೆ, ನನಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ಬೋದು. ಬಟ್ ದುಡ್ಡು ಎಲ್ಲೂ ಹೋಗೋದಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ನಾನು ಸಂಘಟನೆಗೆ ಹೇಳುವಂತ ವಿಷಯ ಏನು ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಹಿಂದಿನ ಫೋಟೋ ತೆಗಿ. ಆಗಿರುವಂತ ಪೇಮೆಂಟ್ ಇಲ್ಲಿ ಕೆಲವರಿಗೆ ಜಾಸ್ತಿ ಬಂದಿರ್ಬೋದು, ಕೆಲವರಿಗೆ ಪೇಮೆಂಟ್ ಆಗ್ತಾನೆ ಇರ್ಬೋದು. ಇನ್ನು ಕೆಲವರು ಒಂದೇ ಹಂತದಾಗಿದೆ. ಈಗ ಉದಾಹರಣೆಗೆ ವಸತಿ ಮನೆ ಅಂದ್ರೆ ಯಾವ ನಿಮಗೆ ವಸತಿ ನಿಗಮದಿಂದ ಬರುವಂತ ನರೇಗಾ ಯೋಜನೆಯಲ್ಲಿ ಬರುವಂತ ವಸತಿ ನಿಗಮದಿಂದ ಹಂತವಾದ ಏನು ಫೌಂಡೇಶನ್ ಗೋಡೆ ಅದೇ ನರೇಗಾ ಯೋಜನೆಯಲ್ಲೂ ಕೂಡ ಹಾಗೆ ನಿಮಗೆ ವಸತಿ ಫೌಂಡೇಶನ್ ಗೋಡೆ ಲಿಂಟರ್ ಈ ರೀತಿ ಅರ್ಥ ಆಯ್ತಾ? ಹಾಗಾಗಿ ಕೆಲವಷ್ಟು ಬಹಳಷ್ಟು ಜನ ನಿಮ್ಮ ಪ್ರತಿನಿಧಿಗಳಿಗೆ ಕೇಳ್ತೀರಿ, ಜನಪ್ರತಿನಿಧಿಗಳಿಗೆ ಅಥವಾ ಪಿಡಿಒ ಸೆಕ್ರೆಟರಿ ದುಡ್ಡು ಬರಲಿಲ್ಲ, ದುಡ್ಡು ಜಮಾ ಆಗಲಿಲ್ಲ. ಮತ್ತೊಂದು ವಿಚಾರ ಅಂತಂದ್ರೆ ಆಲ್ರೆಡಿ ನೀವು ಏನು ನಿಮ್ಮ ಹತ್ರ 2 ಅಥವಾ 3 ಬ್ಯಾಂಕ್ ನಲ್ಲಿ ಅಕೌಂಟ್ ಇರ್ತದೆ, ಪೋಸ್ಟ್ ಆಫೀಸ್ ಅಕೌಂಟ್ ಇರ್ತದೆ. ದಯವಿಟ್ಟು ಒಂದ್ಸಲ ಎಲ್ಲ ಚೆಕ್ ಮಾಡ್ತೀವಿ. ಒಂದ್ಸಲ ಕೆನರಾ ಬ್ಯಾಂಕಿಗೆ ಹಾಕಿದ್ರೆ ಇನ್ನೊಂದ್ಸಲ ಪೋಸ್ಟ್ ಆಫೀಸ್ಗೂ ಜಮಾ ಆಗುವ ಸಾಧ್ಯತೆಗಳಿರ್ತವೆ, ಅಥವಾ ನಿಮ್ಮ ಅಂಕೋಲಾ ಬ್ಯಾಂಕ್ ಅಲ್ಲಿ ಜಮಾ ಆಗುವ ಸಾಧ್ಯತೆಗಳು ಇರ್ತವೆ. ಅಂತದೇನಾದ್ರು ನಿಮಗೆ ಜಮಾ ಆಗ್ಲಿಲ್ಲ ಅಥವಾ ಆಗಿದೆ ಅಥವಾ ಪಕ್ಕದ ಮನೆಯಲ್ಲಿ ಜಮಾ ಆಗಿರ್ತದೆ, ನಿಮಗೆ ಜಮಾ ಆಗಿರೋದಿಲ್ಲ. ಅವಾಗ ನಾನು ಅವ್ರ ಜೊತೆ ಕೆಲಸಕ್ಕೆ ಹೋಗಿದ್ದೆ, ನಂಗೆ ದುಡ್ಡು ಬಂದು ಅದು ಬ್ಯಾಂಕ್ ಚೇಂಜ್ ಆಗಿರ್ತದೆ, ಅಕೌಂಟ್ ಜಮಾ ಆಗಿರ್ತದೆ. ಆಗ್ಲಿಲ್ಲ ಅಂತಂದ್ರೆ ಪಂಚಾಯತಿ ಬಂದು ಕಂಪ್ಯೂಟರ್ ಆಪರೇಟರ್ ಹತ್ರ ಅದನ್ನ ಕೇಳಿ. ಎಲ್ಲೂ ದುಡ್ಡು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ನಿಮಗೆ ದುಡ್ಡು ಜಮಾ ಆಗುವವರೆಗೂ ಗೌರ್ಮೆಂಟ್ ಬಿಡೋದಿಲ್ಲ. ಪಿಡಿಒರಿಗೆ ಅಧ್ಯಕ್ಷ ಕೇಳ್ತದೆ, ಈ ವ್ಯಕ್ತಿಗೆ ಯಾಕೆ ಜಮಾ ಆಗಿಲ್ಲ, ಈ ವ್ಯಕ್ತಿಗೆ ಯಾಕೆ ಜಮಾ ಆಗಿಲ್ಲ ಅಂತ ಹೇಳ್ಬೇಕು.
ಕೇಳ್ತಾ ಇರ್ತದೆ. ಹಾಗಾಗಿ ಜಮಾ ಆಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಈಗ ನಿಮ್ಗೆ ಕೆಲವು ಪೆನ್ಷನ್ ಇದೆ ಅಥವಾ ತಿಂಗಳಿಗೆ ಬರ್ತಾ ಇರೋ 2,000 ರೂಪಾಯಿ ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ, ಸ್ವಲ್ಪ ಲೇಟ್ ಆಗ್ತದೆ, 1 ತಿಂಗಳು 2 ತಿಂಗಳು ಲೇಟ್ ಆಗ್ತದೆ. ಹಾಗಾಗಿ ಇವಿಷ್ಟು ಕೂಲಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಕೌಂಟಿಗೆ ಜಮಾ ಆಗಿರುವಂಥದ್ದು. ಆಗಿಲ್ಲ ಅಂತ ಆದ್ರೆ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ರಿ, ಮತ್ತೆ ಪಂಚಾಯತಿಗೆ ಬಂದು ಪರಿಶೀಲನೆಯನ್ನ ಮಾಡಿರಿ. ಅರ್ಥ ಆಯ್ತಾ? ಇದಕ್ಕೇನಾದ್ರು ಹೇಳುವಂಥದ್ದು ಇದೆಯಾ? ಏನಾದ್ರು ಪ್ರಶ್ನೆಗಳನ್ನು ಕೇಳುವಂಥದ್ದು ಇದೆಯಾ? ಇಲ್ಲ ಅಂದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗ್ತೀವಿ. ಈಗ ನರೇಗಾ ವಿಷಯಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ಏನು ಸೌಲಭ್ಯ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಾನು 2 ನಿಮಿಷ ಮಾಹಿತಿಯನ್ನು ಕೊಡ್ತೀನಿ. ತೋಟಗಾರಿಕೆ ಇಲಾಖೆಯಿಂದ ರೈತರು ಹೊಸ ತೋಟವನ್ನು ಮಾಡ್ಕೋಬಹುದು. ಉದ್ಯೋಗ ಖಾತ್ರಿ ಯೋಜನೆ ಇದೇನೆಂದ್ರೆ ರೈತರು ಮಿನಿಮಮ್ ಅಂದ್ರೆ ಕನಿಷ್ಠ 10 ಗುಂಟೆ 15 ಗುಂಟೆ 20 ಗುಂಟೆ ಇಷ್ಟರ ಮೇಲೆ ಜಾಸ್ತಿ ಜಾಗ ಇದ್ರೆ ನೀವು ಅಡಿಕೆ ತೋಟ, ಮಾವಿನ ತೋಟ, ತೆಂಗಿನ ತೋಟ, ಆಮೇಲೆ ಚಿಕ್ಕ ಒಂದ್ಸಲ ಮುಗಿಸ್ಕೊಳ್ಳಿ. ನರೇಗಾ ಯೋಜನೆ ಅಡಿ ಮಿನಿಮಮ್ ಇಷ್ಟೇ ಅಂತ ಇರ್ಬೇಕಂತ. ಇವಾಗ 10 ಗುಂಟೆ 15 ಗುಂಟೆ ಇದ್ರೆ ನಿಮಗೆ ಲಾಭ ಆಗ್ತದೆ. ಕಡಿಮೆ ಇದ್ರೆ ಇಲ್ಲಿ ಬೋರ್ಡ್ ಎಲ್ಲ ಮಾಡಿಸ್ಬೇಕು. 10-15 ಗುಂಟೆ ಇದ್ರೆ ನೀವೆಲ್ಲ ಮಾಡ್ಕೋಬಹುದು. ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಮಾಡ್ಕೋಬಹುದು. ಇವಾಗ ಅಡಿಕೆ, ತೆಂಗು, ಮಾವು, ಈ ಥರ ಪಪ್ಪಾಯ, ಬಾಳೆ ಯಾವುದಾದ್ರೂ ನೀವು ಮಾಡ್ಕೋಬಹುದು. ಮತ್ತೆ ಹೇಳ್ಬೇಕಂದ್ರೆ ಇದು ಉದ್ಯೋಗ ಖಾತ್ರಿ ಯೋಜನೆ. ನಮ್ಮ ಇಲಾಖೆಯಿಂದ ಕೆಲವೊಂದಿಷ್ಟು ಸ್ಕೀಮ್ಸ್ ಇರ್ತಾವೆ. ಇಲ್ಲಿ ಬಾವಿಕೇರಿ ಸೈಡ್ ಜಾಸ್ತಿ ಜನ ಏನಂದ್ರೆ ಕಲ್ಲಂಗಡಿ ಬೆಳೀತಾರೆ. ಮಿನಿಮಮ್ 20 ಗುಂಟೆ, ಕನಿಷ್ಠ 20 ಗುಂಟೆ ಜಾಗ ಇರ್ತದೆ. ರೈತರು ಅರ್ಜಿ ಕೊಡ್ಬೋದು. ನಿಮಗೆ ಇದಕ್ಕೆ ಸಹಾಯಧನ ಸಿಗ್ತದೆ. ನಿಮ್ಗೆ ಅರ್ಜಿ ಏನಂದ್ರೆ ನಿಮ್ದು RTC, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕೊಡ್ಬೋದು. ಇದಕ್ಕೆ ನಿಮಗೆ ಏನಂದ್ರೆ 1 ಎಕರೆಗೆ 8,000 ರೂಪಾಯಿಗೆ ಸಹಾಯಧನ ಇರ್ತದೆ. ನೆಕ್ಸ್ಟ್ ಮತ್ತೆ ಈಗ ಅಡಿಕೆ ತೋಟ ಇದ್ರೆ ನಿಮಗೆ ಕಾಳು ಮೆಣಸು ಮತ್ತೆ ಜಾಯಿಕಾಯಿ ಫ್ರೀ ಕೊಡ್ತೀವಿ ನಾವು. ಇದಕ್ಕೂ 20 ಗುಂಟೆ ಇದ್ರಿಂದ ಮೇಲೆ ಜಾಗ ಇರ್ತದೆ. ರೈತರು ಜೇನು ಕೃಷಿಯಲ್ಲಿ ಆಸಕ್ತಿ ಕೆಲವಿಷ್ಟು ಇರ್ತದೆ. ಜೇನು ಕೃಷಿಗೂ ನಮಗೆ ಸಹಾಯಧನ ಸಿಗ್ತದೆ. ಹೇಗೆಂದ್ರೆ ಈಗ ಒಂದು ಜೇನು ಪೆಟ್ಟಿಗೆ ಇದೆಯಲ್ಲ, ನೀವು 75% ಸಬ್ಸಿಡಿ ಸಿಗ್ತದೆ. 1,125 ಅಷ್ಟೇ ತುಂಬಿರ್ತೀವಿ. ಈಗ ಜೇನು ಕುಟುಂಬ, ಜೇನು ಪೆಟ್ಟಿಗೆ, ಜೇನು ಸ್ಟ್ಯಾಂಡ್ಸ್ ಎಲ್ಲ ಸಿಗ್ತದೆ. ಮತ್ತೆ ಇದಕ್ಕೆ ಕೆಲವೊಂದ್ಸರಿ 10 ಪೆಟ್ಟಿಗೆ ಎಲ್ಲ ತಗೊಂಡ್ರೆ ಜೇನು ತೆಗೆಯೋ ಮಷೀನು ಸಿಗ್ತದೆ ನಿಮಗೆ. ಆ ಥರ ನೆಕ್ಸ್ಟ್ ಮಷಿನರೀಸ್, ಇವಾಗ ಅಡಿಕೆಗೆಲ್ಲ ನೀವು ಸ್ಪ್ರೇ ಮಾಡಲಿಕ್ಕಾಗಲಿ, ಈಗ ಕೊನೆ ತೆಗೆಯೋಕ್ಕಾಗಲಿ ಎಲ್ಲ ನಿಮಗೆ ದೋಟಿ ಬೇಕಾಗ್ತದೆ. ಅದಕ್ಕೆಲ್ಲ ಸಬ್ಸಿಡಿ ಇರ್ತದೆ. ಮತ್ತು ಸುಂಟು ಕೊಯ್ಯೋಕ್ಕೂ ನಿಮಗೆ ಸಬ್ಸಿಡಿಯಲ್ಲೇ ಮಷಿನ್ ಸಿಗ್ತದೆ. ಮತ್ತು ಈ ಕಡೆ ಏನಂದರೆ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಜಾಸ್ತಿ ಇರ್ತದೆ. ಹಾಗಾಗಿ ರೈತರು ಹನಿ ನೀರಾವರಿ ಮಾಡ್ಕೋಬೋದು. ಹನಿ ನೀರಾವರಿ 75% ಸಬ್ಸಿಡಿ ಇರ್ತದೆ. ಇಷ್ಟು ತೋಟಗಾರಿಕೆ ಓಕೆ, ಒಂದು ಮಧ್ಯದಲ್ಲಿ ತಾವು ಪ್ರಶ್ನೆಗಳ ಮೂಲಕ ನಾನು ಒಂದು ಕ್ಲಿಯರ್ ಮಾಡ್ತೇನೆ. ಈಗ ತೋಟಗಾರಿಕೆ ಅಧಿಕಾರಿಗಳು ಹೇಳಿದ ಪ್ರಕಾರ ಒಂದು ನರೇಗಾ ಯೋಜನೆಯನ್ನು ಮಾಡ್ಕೊಳ್ಬಹುದು, ಇಲಾಖೆಯಿಂದ ಮಾಡ್ಬೋದು. ನರೇಗಾ ಯೋಜನೆಯನ್ನು ಮಾಡಬೇಕು ಅಂತಂದ್ರೆ ನೀವು ಕೂಲಿ ಕಾರ್ಮಿಕರ ಹೆಸರನ್ನ ಕೊಡಬೇಕಾಗ್ತದೆ, ಮಾಡುವಂತ ಈ ಪದ್ಧತಿ. ಇಲಾಖೆಯಿಂದ ನೇರ ಅದೇ ತೋಟವನ್ನ ಇಲಾಖೆಯಿಂದ ತಗೊಳ್ಬಹುದು, ಡೈರೆಕ್ಟ್ ಆಗಿ ಮಾಡುವಂಥದ್ದು ಕೂಲಿ ಕಾರ್ಮಿಕರು ಅಂತ ಹೇಳುವಂತ ಪ್ರಶ್ನೆ ಬರುದಿಲ್ಲ. ನಿಮ್ ಬ್ಯಾಂಕ್ ಅಕೌಂಟ್ ಮತ್ತು ಇಲಾಖೆ ಈಗ ಏನಾದ್ರು ಪ್ರಶ್ನೆ ಇದೆ? ಈಗ ಒಬ್ಬರಿಗೆ 10 ಗುಂಟೆನೋ 15 ಗುಂಟೆನೋ ಜಾಗ ಇರ್ತದೆ. ಅದರಲ್ಲಿ ತೆಂಗಿನ ಗಿಡ, ಒಂದೊಂದು ಅಡಿಕೆ ಗಿಡ, ಮಧ್ಯದಲ್ಲಿ ಯಾವ್ಯಾವುದೋ ಒಂದು ಗಿಡ ಇರ್ತವೆ. ಆ ಒಂದು ತೋಟದಲ್ಲಿ ಇದನ್ನು ಮತ್ತೆ ಬೇರೆ ಯಾವ್ದು ಗಿಡಗಳನ್ನ ಹಾಕಬಹುದು ಇಲ್ಲೋ? ಅಂದ್ರೆ ಖಾಲಿ ಜಮೀನು ಇರಬೇಕು. ನೀವು ಉದ್ಯೋಗ ಖಾತ್ರಿ ಮಾಡಬೇಕು. ಖಾಲಿ ಜಮೀನು ಅಷ್ಟೇ ಮಾಡಬೇಕು. ಈಗ ಬೇರೆಯವ್ರಿಗೆ ಏನ್ ಕೇಳ್ತಿದ್ರೆ ಆಲ್ರೆಡಿ ಒಂದು ಈ ಜಾಗ ಇದೆ, ಮಧ್ಯದ ಖಾಲಿ ಜಾಗ ಇದೆ. ಅಂದ್ರೆ ಒಂದಷ್ಟು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಉದಾಹರಣೆ ಇಷ್ಟು ನಾವು ಮೀಟಿಂಗ್ ಕೊಡ್ತಿದೀವಲ್ಲ, ಈ ಜಾಗ ಖಾಲಿ ಇತ್ತು ಅಂತಂದ್ರೆ GPS ಫೋಟೋ ಮಾಡ್ಲಿಕ್ಕೆ ಅನುಕೂಲ. ಯಾಕಂತಂದ್ರೆ ಇಲ್ಲಾಂದ್ರೆ ಹೊಸ ಗಿಡ ನೆಡದೇ ಇದ್ರೆ ಇಲಾಖೆ ನಿಯಮ. ಹಂಗಾಗಿ ಒಂದು ಸ್ವಲ್ಪ ಖಾಲಿ ಜಾಗಗಳು ಕಂಡ್ರೆ ಅವ್ರಿಗೆ ಫೋಟೋ ಹೊಡೆಯಲಿಕ್ಕೂ ಅನುಕೂಲ ಆಗ್ತದೆ. ನೀವು ಮಾಡಿದಂತ ಗಿಡನೂ ಕಣ್ಣಿ ಕಾಣ್ತದೆ, ಒಂದು ತೋಟವಾಗಿ ಕಂಡು ಬರ್ತದೆ. ಗಿಡ ಇದೆ, ಬಟ್ ಏನು ಎಲ್ಲರಿಗೆ ಹೇಳಿದೆ ನಾನು. ಇರ್ಲಿ, ತೊಂದ್ರೆ ಇಲ್ಲ. ಇದು ಒಂದು ಮಾಹಿತಿ. ನಾವೇನ್ ಹೇಳ್ತೇವೆ, ಮಾಹಿತಿಗೆ ನಿಮ್ಮ ಹತ್ರ ಇರುವುದಿಲ್ಲ, ಇನ್ನು ಮುಂದೆ ದಿವಸಗಳಿದ್ದಾವೆ. ಬಟ್ ನೀವಾಗೆ ಗಡ್ಬಡಿ ಮಾಡ್ಕೊಳ್ಬೇಡಿ. ಇಂಥ ಸೌಲಭ್ಯಗಳು ಇಲಾಖೆಯಲ್ಲಿ ಇರ್ತಾರೆ, ಅನುಕೂಲ ಆಗ್ತದೆ. ಇಸ್ರೇಲ್ ಮಾದರಿಯಲ್ಲಿ ಇದನ್ನ ಮಾಡ್ತಾರೆ, ಸಾಕಷ್ಟು ಸೌಲಭ್ಯಗಳು ಇರ್ತದೆ.
ಕೊಡ್ಬೋದು. ಅದು ಕನಿಷ್ಠ 20 ಗುಂಟೆ ಜಾಗ ಇರಬೇಕು. ನೋಡಿ ಅವ್ರ ನಿಯಮ 20 ಗುಂಟೆ ಆದ್ರೆ ಇರಬೇಕು. ಅಂದ್ರೆ ಮಾಡ್ಕೊಂಡು ಖಂಡಿತ ನಿಮ್ಗೊಂದು ಇನ್ಕಮ್ ಬರ್ತದೆ ಅಂತ ಹೇಳೋದು. ಹನಿ ನೀರಾವರಿ ಹನಿ ನೀರಾವರಿಗೆ ಅನುಕೂಲ. ಹನಿ ನೀರಾವರಿಗೆ ಈಗ ಅನುಮೋದಿತ ಕಂಪನಿ ಇರ್ತದಲ್ಲ, ಅದರಿಂದನೇ ನೀವು ಮಾಡ್ಬೋದು. ಅದಕ್ಕೆ 75% ಸಬ್ಸಿಡಿ ಇರ್ತದೆ. ಅದಕ್ಕೂ 20 ಗುಂಟೆಗಿಂತ ಜಾಸ್ತಿ ಜಾಗ ಇರ್ತದೆ. ಈಗ ಅಡಿಕೆ ಅದೆಷ್ಟೇ ಅಮೌಂಟ್ ಹನಿ ನೀರಾವರಿ? ಅದು ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕಾಸ್ಟ್ ಎಷ್ಟಾಗ್ತದಲ್ಲ ಅದ್ರ ಮೇಲೆ ಸಬ್ಸಿಡಿ ಮಾಡ್ಕೊಂಡು. ಬಟ್ ಅಂದ್ರೆ ಮಷಿನರಿ ಎಲ್ಲ ನೀವೇ ತರೋದು, ಬಿಲ್ ಅನ್ನ ಇಲಾಖೆಗೆ ಕೊಡೋದು? ಇಲ್ಲ, ಅದಕ್ಕೂ ಅನುಮೋದಿತ ಕಂಪ್ನೀಸ್ ಇರ್ತದೆ. ಗೌರ್ಮೆಂಟ್ ಅಪ್ರೂವ್ ಕಂಪ್ನೀಸ್ ಇರ್ತದೆ. ನೀವು ಅಲ್ಲಿಂದನೇ ಖರೀದಿ ಮಾಡ್ತೀವಿ. ನಿಯರ್ ಬೈ ಅಂದ್ರೆ ಅಕೌಂಟ ಮತ್ತೆ ಯಲ್ಲಾಪುರದಲ್ಲಿ ಸಿಗ್ತದೆ. ನೀವು ಸರಿನಾ? ಈಗ 3 ಗುಂಟೆ 2 ಗುಂಟೆ ಇತ್ತು ಅಂತಂದ್ರೆ ಜಾಸ್ತಿ ಗಿಡ ನೆಡ್ಲಿಕ್ಕೆ ಆಗುದಿಲ್ಲ. ಗ್ರಾಮ ಪಂಚಾಯತಿಂದ ನಿಮಗೆ ಒಂದು 5-6 ಜಾತಿ ಗಿಡಗಳನ್ನು ನೆಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ? ಒಂದು ನುಗ್ಗೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ನಿಮ್ದಲ್ಲಿ ಅಡಿಕೆ ಗಿಡ ಅಥವಾ ಯಾವುದೋ ಪಪ್ಪಾಯಿ ಗಿಡನೋ, ಲಿಂಬು ಗಿಡನೋ, ಬೇವಿನ ಗಿಡನೋ ಅಥವಾ ಮಾರ್ಕೆಟ್ ಒಂದು ಮಾವಿನ ಗಿಡನೋ ಅದನ್ನ ನೆಡ್ಲಿಕ್ಕೆ ಅವಕಾಶ ಇದೆ. 4,500 ರೂಪಾಯಿ. ಗುಂಟೆ 15 ಗುಂಟೆ ಮೇಲ್ಪಟ್ಟು ಇದ್ದಿದ್ರೆ ನೀವು ನರೇಗಾದಿಂದ ತಗೊಳ್ಬಹುದು, ತೋಟಗಾರಿಕೆ ಇಲಾಖೆ ಕೊಡಿ. ಏನೇ ಇದ್ರೂ ಕೂಡ ಅರ್ಜಿಯನ್ನು ಮಾತ್ರ ಪಂಚಾಯತಿ ಕೊಡಬೇಕು. ಪಂಚಾಯತಿ ಸಾಮಾನ್ಯ ಸಭೆಗಿದ್ದು ಅದನ್ನ ಸಂಬಂಧಪಟ್ಟಂತ ಇಲಾಖೆಗೆ ಅಲ್ಲಿ ಕಳಿಸ್ತಾರೆ. ಹಾಗಾಗಿ ಕೆಲವಷ್ಟು ಕಾಮಗಾರಿಗಳು ನೀವಾಗೆ ಮಾಡ್ಕೊಳ್ಳಿ. ಸೌಲಭ್ಯಕ್ಕಾಗಿ ಪಂಚಾಯತಿಗೆ ಅರ್ಜಿನ ಕೊಡಿ. ಅದಕ್ಕಾಗಿ ನಾವು ಪಂಚಾಯತಿಗೆ ಯಾಕೆ ಕಳಿಸ್ತೇವೆ? ಈ ಸಾಕಷ್ಟು ಸೌಲಭ್ಯ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಮತ್ತೆ ಪ್ರಶ್ನೆ ಇದೆಯಾ? ಈ ಕಡೆ ಮತ್ತೆ ಕೇಳುವಂತಿದೆಯಾ? ಇಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಹಣಕಾಸು ಯೋಜನೆ ಜಮಾಂತರ ಲಕ್ಷ್ಮ 2023-24 ಸಾಲಿನಲ್ಲಿ 15ನೇ ಹಣಕಾಸು ಹೆಸರು ಬರೀ ಸೈನ್ ಮಾಡ. ಹೆಸರು ಬರೀ ಸೈನ್. 26,23,230 ಆರಂಭದ ಶುಲ್ಕ 18,66,923 ವಸ್ತು 45,20,162 ಖರ್ಚಾದದ್ದು 41,59,690 ಉಳಿಕೆ 3,60,472. ಈಗ 15ನೇ ಹಣಕಾಸು ಅಂತಂದ್ರೆ ಇಲಾಖೆಯಿಂದ ಒಂದಷ್ಟು ಅಮೌಂಟ್ ಬರ್ತದೆ, ಅದನ್ನ ಆ ಇದಕ್ಕೆ ಬಳಸಬೇಕು ಅಂತ ಹೇಳುವಂಥದ್ದು. ಈಗ ಒಂದು ಸಣ್ಣ ಉದಾಹರಣೆ ಅಂತಂದ್ರೆ ಜನಗಳ ಮನೋಭಾವ ಏನಿದೆ, ನಮ್ಮ ಊರಲ್ಲಿ ಪೂರ್ಣ ರಸ್ತೆ ಆಗ್ಬೇಕು ಅಂತ ಹೇಳಿರ್ತದೆ, ಅಥವಾ ಇಲ್ಲಿಂದ ಅಲ್ಲಿವರೆಗೆ ಚರಂಡಿ ಮಾಡ್ಬೇಕು ಅಂತ ಹೇಳಿರ್ತದೆ. ಬಟ್ ಒಂದೇ ಚರಂಡಿನೂ ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ಇಲಾಖೆ ಮಾರ್ಗಸೂಚಿ ಅಂತಂದ್ರೆ ಎಲ್ಲ ಭಾಗಕ್ಕೂ ಮಾಡ್ಬೇಕಲ್ಲ. ಈ ವರ್ಷ ಸ್ವಲ್ಪ ಮಾಡಿರ್ತಾರೆ ಅಥವಾ ಮುಂದಿನ ವರ್ಷ ಮತ್ತೊಂದು ಕಡೆ ಮಾಡಿರ್ತಾರೆ. ಹಾಗಾಗಿ ಅಂದ್ರೆ ನಿಯಮದ ಪ್ರಕಾರ ಏನಿದೆ ಅಂತಂದ್ರೆ, ಉದಾಹರಣೆ 1 ಲಕ್ಷ ರೂಪಾಯಿ ಬಿಡುಗಡೆ ಆಯ್ತು ಅಂತಂದ್ರೆ ಅದರಲ್ಲಿ 30,000 ಕುಡಿ ನೀರಿಗಾಗಿ ಇಡಬೇಕು ಅಂತ ಇದೆ. ಉಳಿದು 30,000 ಕಸ ಅಂತಂದ್ರೆ ನಾವು ಪ್ಲಾಸ್ಟಿಕ್ ಗಿಸ್ಟಿಕ್ ಕೋಲ್ಡ್ ಲಸ್ಸಿ ಹಾಕ್ತೀವಲ್ಲ ಬಾಟ್ಲು, ಆನಂತರ ಮನೆ ಕಸಗಳು ಅದನ್ನ ಕ್ಲೀನ್ ಆಗಿ ಇದು ಮಾಡ್ಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಘನತ್ಯಾಜ್ಯ ಅಂತ ಹೇಳುವಂಥದ್ದು. ಸೊ 1 ಲಕ್ಷದಲ್ಲಿ 60,000 ಇಲ್ಲಿ ಖರ್ಚಾಯಿತು. ಉಳಿದ 40,000ದಲ್ಲಿ ನಿಮ್ಮ ಶಾಲೆನೋ, ಅಂಗನವಾಡಿನೋ, ಅಥವಾ ಬೀದಿ ದೀಪನೋ, ಸ್ಮಶಾನನೋ, ರಸ್ತೆನೋ, ಚರಂಡಿನೋ ಅಭಿವೃದ್ಧಿನ ಮಾಡ್ಬೇಕು ಅಲ್ವಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಗ್ರಾಮ ಪಂಚಾಯತಿ ಆ ಕೆಲಸ ಮಾಡ್ಬೇಕು, ಗ್ರಾಮ ಪಂಚಾಯತಿ ಕೆಲಸ ಮಾಡ್ಬೇಕು. ಬಟ್ ಇಲಾಖೆ ನಿಯಮ ಏನು? ಪಂಚಾಯತಿಗೆ ಕೊಟ್ಟಂತ 1 ಲಕ್ಷ ದುಡ್ಡಲ್ಲಿ 60,000 ರೂಪಾಯಿ ಇದಕ್ಕೆ ಇಡಬೇಕು, ಬೇರೆ ಖರ್ಚು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಲ್ವಾ? ನಾವಲ್ಲಿ ಕುಂತು ಮಾತಾಡ್ತೀವಿ, ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಕೆಲಸ ಮಾಡಬೇಕು, ಈ ಸೌಲಭ್ಯ ಮಾಡಿಕೊಡು, ಇಡೀ ನಮ್ಮ ಗಾಬಿತ್ತೇನೆ 2 ಕಿಲೋಮೀಟರ್ ವರೆಗೂ ರಸ್ತೆ ಮಾಡಬೇಕು ಅಂತ ಹೇಳ್ಬೋದು. ಒಂದೇ ಸಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಯೋಜನೆ ಮಾಡಿದ ನಂತರ ಕೂಡ ಅಲ್ಲಿ ಮೇಲ ಹಂತದಲ್ಲಿ ಅದಕ್ಕೆ ಇಷ್ಟಿಷ್ಟೇ ಆದಂತ ಹಣವನ್ನು ಮೀಸಲಿಡಬೇಕು ಅಂತ ಹೇಳುವಂಥದ್ದನ್ನ ಔಷಧಿ ಯೋಜನೆ ಅನುಮೋದನೆಯನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ನಿರೀಕ್ಷೆಗೂ ಸರಿ ನಿಮ್ದು ಇದಾಗ್ಲೇಬೇಕು ಅಂತೇಳಿ, ಬಟ್ ಹಂತ ಹಂತವಾಗಿ ಮಾಡಬೇಕು. ಹಾಗಾಗಿ ಎಲ್ಲ ಒಂದೇ ಸಲ ಕಾಮಗಾರಿಗಳು ಆಗೋದಿಲ್ಲ. ಇಲ್ಲಿ 15ನೇ ಹಣಕಾಸು ಯೋಜನೆ ಆಗಕ್ಕೆ ಅಂದ್ರೆ ಗುತ್ತಿಗೆದಾರರ ಮುಖ್ಯವಾಗಿ ಕೆಲಸ ಮಾಡಬೇಕು. ನರೇಗಾ ಯೋಜನೆಯನ್ನ ನೀವು ಕೂಲಿ ಕಾರ್ಮಿಕರು ಬರಬೇಕು, ಕೆಲಸವನ್ನ ಮಾಡಬೇಕು ಅಂತ ಹೇಳುವಂಥದ್ದು. ಅರ್ಥ ಆಯ್ತಾ? ಇದು ಒಂದೇ ಅಂಶ. ಏನೇ ನಿಮ್ಮ ಸೌಲಭ್ಯಗಳು ಅಥವಾ ಕಾಮಗಾರಿಗೆ ಸಂಬಂಧಪಟ್ಟಂತಿದ್ರೆ ತಾವು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಕೊಡ್ಬೇಕಾಗುತ್ತೆ. ಆನಂತರ ಗ್ರಾಮ ಪಂಚಾಯತಿಗೆ ಇದು ಯಾವ ಯೋಜನೆಯಲ್ಲಿ ನಾವು ತಗೊಳ್ಬಹುದು, ತೋಟಗಾರಿಕೆ ಇಲಾಖೆ ಅವ್ರು ಮಾಡ್ಬೋದು, ಕೃಷಿ ಇಲಾಖೆ ಅವ್ರು ಮಾಡ್ಬೋದು, TRD ಇಲಾಖೆ ಅವ್ರು ಮಾಡ್ಬೋದು ಅನ್ನೋದನ್ನ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅವರು ತೀರ್ಮಾನ ಮಾಡಿ ಮತ್ತೆ ಗ್ರಾಮ ಸಭೆಯಲ್ಲಿ ಇಟ್ಟು ಅನುಮೋದನೆಯನ್ನ ಪಡ್ಕೊಳ್ತಾರೆ. ಅರ್ಥ ಆಯ್ತಾ? ಇದು ಸೊ ನರೇಗಾ ಯೋಜನೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಬೇಕು, ಕೆಲಸ ಮಾಡಬೇಕು, ನಿಮ್ಮ ಅಕೌಂಟಿಗೆ ಜಮಾ ಆಗಬೇಕು. 15ನೇ ಹಣಕಾಸು ಯೋಜನೆ ಯಾವ ರೀತಿಯಲ್ಲಿದೆ ಕೇಳಿದ್ರೆ ಅದು ಇಲಾಖೆ
ಇಲಾಖೆಯಿಂದ ನಿಗದಿಪಡಿಸಿದಂತಷ್ಟು ಹಣವನ್ನು ಒಂದು ಪಂಚಾಯತಿ ಬಿಡುಗಡೆ ಮಾಡ್ತದೆ. ಅದರಲ್ಲಿ ಕೆಲವಷ್ಟು ಹಣ ಕುಡಿಯುವ ನೀರಿಗೆ ಮತ್ತು ಘನತ್ಯಾಜ್ಯ ಕಸ ವಿಲೇವಾರಿಗೆ ಇಡಬೇಕಾಗ್ತದೆ. ಉಳಿದ ಅಂತ ಹಣವನ್ನು ಉಳಿದ ಇತರೆ ಅಭಿವೃದ್ಧಿ ಕೆಲಸಗಳಿಗೆ ಇದು ಮಾಡ್ಬೇಕು. ಈಗ ಉದಾಹರಣೆಗೆ ತಾವೆಲ್ಲ ಸಂಘದವ್ರು ಇದ್ದೀವಿ ಅಲ್ವಾ, ಸಂಘದಲ್ಲಿ ನಿಮಗೆ ಸಂಜೀವಿನಿ ಒಕ್ಕೂಟದ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ, ಬಿಲ್ಡಿಂಗು ಪೇಂಟ್ ಯಾವ ಇದರಿಂದ 15ನೇ ಹಣಕಾಸು ಯೋಜನೆಯಿಂದ ಅಲ್ವಾ. ಅದೇ ರೀತಿಯಲ್ಲಿ ನಿಮಗೆ ವರ್ಕ್ಶೆಟ್ ಅಂತೇಳಿ ಬರ್ತದೆ, ಅಲ್ಲೂ ಕೂಡ ಹಾಗೆ ಅದು 15ನೇ ಹಣಕಾಸು ನರೇಗಾ ಯೋಜನೆ ಒಗ್ಗೂಡಿಸುವಿಕೆ ಅಂತೇಳಿ ಬರ್ತದೆ. ಆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟಿಷ್ಟು ಹಣವನ್ನ ಅವರು ಪಂಚಾಯತ್ ಇಡಬೇಕಾಗ್ತದೆ, ಇಟ್ಟು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತೇ ಎಲ್ಲ ಕೆಲಸ ಆಗಬೇಕು ಅಥವಾ ಇವತ್ತೇ ಪೂರ್ಣ ಬಿಲ್ಡಿಂಗ್ ಇಲ್ಲಿ ಟೈಲ್ಸ್ ಹಾಕಿ RCC ಪ್ಲಾಸ್ಟರ್ ಆಗಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪಂಚಾಯತಿಗೂ ಅದರದೇ ಆದಂತೆ ಇತಿಮಿತಿಗಳಿರ್ತದೆ. ಯಾಕಂತಂದ್ರೆ ಎಲ್ಲ ವಾರ್ಡ್ನಲ್ಲೂ ಕೆಲಸಗಳಾಗಬೇಕು ಅಲ್ವಾ. ಆ ವಾರ್ಡ್ನಲ್ಲಿ ಕೆಲಸ ಆಗಬೇಕು ಅಂತಂದ್ರೆ ಪಂಚಾಯತಿಗೆ ದುಡ್ಡು ಇರಬೇಕಾಗ್ತದೆ, ಹೌದಲ್ಲ. ದುಡ್ಡು ಇದ್ರೆ ಮಾತ್ರ ಆ ಕೆಲಸವನ್ನ ಮಾಡ್ಲಿಕ್ಕಾಗ್ತದೆ. ಅದಕ್ಕೆ ಸರ್ಕಾರದ ಇಲಾಖೆಯ ಒಂದು ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಅಂತ ಹೇಳ್ತಾರೆ, ಆ ಪ್ರಕಾರವಾಗಿ ಕೆಲಸವನ್ನ ಮಾಡ್ಬೇಕಾಗ್ತದೆ. ಯಾಕೆ ನಾನು ಇದನ್ನ ಹೇಳ್ತೇನೆ ಅಂತಂದ್ರೆ, ನಾವು ಹೇಳ್ತೀವಿ ಅಷ್ಟು ದುಡ್ಡು ಬಂತಂತೆ ಇಷ್ಟು ದುಡ್ಡು ಬಂತಾನೆ ಎಲ್ಲ ಅಂತೆ ಕಂತೆ ಸಂತೆಗಳು, ಅಂತೆ ಕಂತೆ ಸಂತೆ ಆದ್ಮೇಲೆ ಏನಾಗ್ತದೆ, ಇಲ್ಲಿ ಏನಾಯ್ತು ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಯಾವುದೇ ರೀತಿ ಅಂತೆ ಕಂತೆ ಸಂತೆಗಳು ಆಗ್ಬೋದು. ಅದೇ ರೀತಿ ತಾವುಗಳು ಕೂಡ ಹಾಗೆ ಗ್ರಾಮ ಪಂಚಾಯತಿ ಬರಬೇಕು, ಗ್ರಾಮ ಪಂಚಾಯತಿ ಮಾಹಿತಿಯನ್ನು ತಗೊಳ್ಬೇಕು. ಯಾಕಂತಂದ್ರೆ ಹಲವಾರು ಯೋಜನೆಗಳು ಬಂದಿತ್ತು. ಉದಾಹರಣೆಗೆ ನಾವು ಗ್ರಾಮ ಪಂಚಾಯತಿ ಹೋಗ್ತೀವಿ, ಅಲ್ಲಿ ಕೆಲವಷ್ಟು ಕೊಡುವಂತ ದಾಖಲೆಗಳು ಒಂದ್ ರೀತಿ ಇರ್ತದೆ. ಶಾಂತೋಗ್ರ ಕಚೇರಿ ಹೋಗ್ತೀವಿ, ಅಲ್ಲಿ ಕೇಳುವಂತ ದಾಖಲಾತಿಗಳು ಒಂದ್ ರೀತಿ ಇರ್ತವೆ. ಬ್ಯಾಂಕಿಗೆ ಹೋಗ್ತೀವಿ, ಅಲ್ಲಿ ಕೇಳುವಂತ ದಾಖಲಾತಿ. ಉದಾಹರಣೆ ತೋಟಗಾರಿಕೆ ಇಲಾಖೆ ನರೇಗಾ ಯೋಜನೆ ನಿಯಮಾವಳಿಯನ್ನು ಹೇಳಿದ್ರು, ಅದೇ ರೀತಿ ತಮ್ಮ ಇಲಾಖೆ ನಿಯಮಾವಳಿಯನ್ನು ಹೇಳಿದ್ರು. ನೋಡಿ, ಒಂದೇ ಇಲಾಖೆಯಲ್ಲಿ ಎರಡು ರೀತಿಯಾದಂತ ಅದರದೇ ಆದಂತ ಒಂದು ನಿಯಮಾವಳಿಗಳಿರ್ತವೆ. ಆ ನಿಯಮಾವಳಿ ಚೌಕಟ್ಟಿನಲ್ಲಿ ನಾವು ಕಾಮಗಾರಿಯ ಸೌಲಭ್ಯಗಳನ್ನ ಪಡ್ಕೊಳ್ಳುವಂಥದ್ದು, ಸರಿನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಾವು ಪ್ರಶ್ನೆಗಳು ಅಥವಾ ಚರ್ಚೆಗಳಿದ್ರೆ ಕೇಳಬಹುದು, ಅಥವಾ ಮರ್ತೋಗಿದ್ದಿದ್ರೆ ಅಥವಾ ಕೇಳುವಂಥದ್ದಿದ್ರೆ ಕೇಳಬಹುದು, ಅಥವಾ ಯಾರು ಕ್ರಿಯಾ ಯೋಜನೆ ಅರ್ಜಿ ಕೊಡುವಂಥವ್ರಿದ್ರೆ ಮುಂದಿನ ದಿವಸಗಳಲ್ಲಿ ಕೊಡ್ಬೋದು. ಫೈಲ್ ಕೊಡ್ತೀರಿ, ಫೈಲ್ ಕೊಡಿ ಸರಿ. ಅಲ್ಲಿದೆ ಪೆನ್ ಅಂತ ಕೊಡಿ, ಪೆನ್ ಇಲ್ಲಿ ಕೊಡಿ ಪೆನ್. ಪಂಚಾಯತ್ ವತಿಯಿಂದ ಒಕ್ಕೂಟಗಳಿಗೆ ಎಷ್ಟು ಕೋಟಿ ಫೀಸ್? 92 ಅರ್ಜಿಯನ್ನು ಸಲ್ಲಿಸಿದ್ವಿ. ಅದರಲ್ಲಿ ಈಗಾಗಲೇ 25 ಇದಕ್ಕೆ ಕೃಷಿ ಕೈತೋಟದ ಇದು ಬಂದಿದೆ. ಜಮಾ ಆಗಿರ್ಬೋದು, ಕೆಲವರಿಗೆ ಆಗಿರ್ಲಿ ಹೇಳಿ. ಒಂದೆರಡು ಮಂದಿ ಮಿಸ್ ಆಗಿದೆ. ಅದೇ ನಿಮಗೆ ಆ ಕಡೆಗೆ ಬಾಯಲ್ಲಿ ಕೊಟ್ಟಿದ್ವಿ, ದುಡ್ಡೇ ಬಂದಿಲ್ಲ, ಎಲ್ಲೂ ದುಡ್ಡು ಹೋಗೋದಿಲ್ಲ, ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಸ್ವಲ್ಪ ಲೇಟ್ ಆಗ್ತದೆ, ಜಮಾ ಆಗದೆ ಇದ್ರು ಕೂಡ ಪಂಚಾಯತಿ ಅಧ್ಯಕ್ಷರು ಬಿಡಿಯವರಿಗೆ ಇಲಾಖೆ ಕೇಳ್ತಾರೆ ಯಾಕೆ ಆ ವ್ಯಕ್ತಿಗೆ ಜಮಾ ಆಗಿಲ್ಲ. ಬಟ್ ನಿಮ್ಮ ಎಲ್ಲ ಅಕೌಂಟ್ಗಳನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ತಾ ಇರಿ. ಯಾಕಂತಂದ್ರೆ ಕೆಲವರಿಗೆ ಧರ್ಮಸ್ಥಳ ಸಂಘದಲ್ಲಿ ಇದ್ದಂಥವ್ರಿಗೆ ಅಲ್ಲೊಂದು ಅಕೌಂಟ್ ಮಾಡಿರ್ತೀರಿ, ಊರಲ್ಲಿ ಒಂದು ಅಕೌಂಟ್ ಮಾಡಿರ್ತೀರಿ, ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಮಾಡಿರ್ತೀರಿ. ಅವಾಗ ಎಲ್ಲಿ ಅಮೌಂಟ್ ಜಮಾ ಆಯ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ತಗೊಳ್ಳಿ, ಚಾ ಕುಡಿತಾನೆ ಮಾತಾಡ್ಬಿಡಿ ಸರ್, ಮುಗಿಸ್ಬಿಡಿ. ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದು ಒಂದು 3 ದಿವಸ ಫೈಲ್ಗಳನ್ನ ನೋಡಿದ್ವಿ. ನಿಮ್ಮಂತ ಫೈಲ್ಗಳಿದ್ದಾವೆ. ಕೆಲವು ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಿದ್ವಿ, ಆನಂತರ ಕಾಮಗಾರಿ ಸ್ಥಳನ ಭೇಟಿ ಮಾಡಿದ್ವಿ. ಕೆಲವರು 15 ಜನದ ದುಡ್ಡು ಬಂದಿಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ದುಡ್ಡು ಎಲ್ಲೂ ಹೋಗಲ್ಲ, ಬರ್ತದೆ ಅಂತ. ಇನ್ನು ಕೆಲವೊಂದೆರಡು 3 ಕಾಮಗಾರಿಗಳು ಆಗ್ಬೇಕಾಗಿದೆ ಅಂತ ಹೇಳಿದ್ರು. ಅವರಿಗೆ ಅದೇ ಹೇಳಿದ್ವಿ, ಕಾಮಗಾರಿ ಆಗಿದೆ ಅಂತ ಬೈಕೋಲು ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿ ನಿಲ್ಸ್ಕೊಂಡು ನಮ್ಗೆ ಈ ಕೆಲಸ ಆಗಿದೆ ಈ ಕೆಲಸ ಆಗಿದೆ. ಯಾಕಂದ್ರೆ ಅವ್ರವ್ರದೇ ಕೆಲಸ ಮರ್ತೋಗಿರ್ಬೋದು. ಏನೇ ಇದ್ರು ಕೂಡ ಪಂಚಾಯತಿಗೆ ಅರ್ಜಿ ಕೊಟ್ರೆ ಅವರು ಅದನ್ನ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ, ಎಲ್ಲರ ಮುಂದೆ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಯಾವ ಯೋಜನೆ ಹಾಕೊಳ್ಬಹುದು, ಎಷ್ಟು ಮಾಡ್ಬೋದು, ಎಷ್ಟು ಅಷ್ಟು ದುಡ್ಡು ಇದೆಯಾ ಇಲ್ವಾ ಅಂತ ಹೇಳುವುದನ್ನ ಅವರು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ಇಲ್ಲಿ ಕೆಲವು ಕಡೆಯಲ್ಲಿ ನಮಗೆ ಕಂಡುಬಂದಂತ ಅಂಶಗಳು ಕೆಲವಷ್ಟು ಕುಡಿ ನೀರಿನ ಸಮಸ್ಯೆ ಕಂಡು ರಸ್ತೆ ವಿಚಾರ ಹೇಳಿದ್ರು, ಚರಂಡಿ ವಿಚಾರಗಳನ್ನ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಕೆಲಸಗಳಾಗ್ಬೇಕು, ಎಲ್ಲೂ ಒಂದೇ ದಿವಸ ಕೆಲಸ ಆಗಲ್ಲ. ಯಾಕಂದ್ರೆ ಪಂಚಾಯತಿ ಎಷ್ಟು ದುಡ್ಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಈ ಬಾವಿಕೇರಿ ಭಾಗಕ್ಕೆ ಎಲ್ಲ ಕಡೆಯಲ್ಲೂ ಸೌಲಭ್ಯಗಳನ್ನು ಕೊಡ್ಬೇಕು, ಒಂದೇ ಏರಿಯಾಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಹಂತ ಹಂತವಾಗಿ ಕೆಲಸಗಳು ಆಗ್ತಾ ಇರ್ತವೆ. ಇಲ್ಲಿ ನಮಗೆ ಕಂಡು ಬಂದಿರುವಂತಹ ಅಂಶಗಳು ಅಂತಂದ್ರೆ, ಒಂದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ನೋಡಿ ನಿಮ್ಮ ಪಾತ್ರ ಎಷ್ಟಿದೆ ಅಂತ.
ನಿಮ್ಮ ಪಂಚಾಯತಿಯ ಸದಸ್ಯರುಗಳು ಕೆಲವು ಕಾಮಗಾರಿಗಳನ್ನು ನಿಮ್ಗೆ ಹಾಕೊಟ್ಟಿರ್ತಾರೆ. ಆ ಕಾಮಗಾರಿ ಕೆಲಸಕ್ಕೆ ಬಂದಂತ ಮುಂದೆ ಸಹಿ ಇರೋದು, ಆ ಸಹಿಯನ್ನ ನೀವು ಮಾಡಿ. ಮೊದಲನೇದಾಗಿ ಈ ಗೌಕಟ್ಟಿರಿ ಹಳ್ಳದ ಕಾಮಗಾರಿ ಇತ್ತು ನೋಡಿ, ಅಲ್ಲಿ ಜಯಶ್ರೀ ಬಾಬು ಹಾಗೆ ಮತ್ತು ಸಂಗಮ್ಮ ಆಯು ಹಾಗೆ ಇವ್ರು 2 ಜನ ಸಹಿ ಹಾಕಿಲ್ಲ, ಬಟ್ ಅವ್ರ ಅಕೌಂಟಿಗೆ ಜಮಾ ಆಗಿದೆ ಅಲ್ವಾ? ಆ ಸಹಿಯನ್ನ ಅದು ತೆಗೆದುಕೊಳ್ಬೇಕು. ಗೊತ್ತಾಯ್ತು? ಯಾಕಂತಂದ್ರೆ ನಿಮ್ಮ ಅಕೌಂಟ್ ಆಲ್ರೆಡಿ ಜಮಾ ಆಗಿದೆ, ಬಟ್ ಅವ್ರ ಸಹಿ ಆ ಸಹಿಯನ್ನ ತಗೊಳ್ಳಿ. ಆನಂತರ ಮತ್ತೊಂದು ಏನಿದೆ ಅಂತಂದ್ರೆ, ಏನಿಲ್ಲಿ ನೋಡಿ, ಈಗ ಮಟೀರಿಯಲ್ ಸಪ್ಲೈ ಮಾಡಿದ್ದಾರೆ, ಮಟೀರಿಯಲ್ ಸಪ್ಲೈ ಮಾಡಿದ್ರೆ ಇನ್ನೂ ಪೇಮೆಂಟ್ ಆಗಿಲ್ಲ, 1.5 ವರ್ಷದಿಂದ ಹಾಗೆ ಪೆಂಡಿಂಗ್ ಇದೆ. ಫಸ್ಟ್ ಕೂಲಿ ಕಾರ್ಮಿಕ ಪೇಮೆಂಟ್, ಆನಂತರ ಮಟೀರಿಯಲ್ ಸಪ್ಲೈ ಅಷ್ಟು 1.5 ವರ್ಷ ಆಯ್ತಾ? ಪೇಮೆಂಟ್ ಎಲ್ಲೂ ಹೋಗಲ್ಲ, ಆಗ್ತದೆ, ಬಟ್ ಸ್ವಲ್ಪ ಲೇಟ್ ಆಗ್ತದೆ. ಆ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು 4 ಕಾಮಗಾರಿಗಳಿದೆ. ಗೌಕಟ್ಟೇರಿ ಕಾಲು ಸಂಕಲೆ ಸುಭಾಷ್ ನಾಯ್ಕ ರಸ್ತೆ ಒಂದು, ಬಡಿಗೇರಿ ಸ್ಮಶಾನ ರಸ್ತೆ, ಬಡಿಗೇರಿ ಹಿರಿಯ ಪ್ರಾಥಮಿಕ ಶಾಲಾ ಶೌಚಾಲಯ, ಮಾದೇವಿ ದೇವರಸ್ತೆ. ಸಾಮಗ್ರಿ ನಾವು ನರೇಗಾ ಯೋಜನೆಯಲ್ಲಿ ಕಾಂಟ್ರಾಕ್ಟ್ ಅಂತ ಹೇಳೋದಿಲ್ಲ, ಸಾಮಗ್ರಿ ಪೂರೈಕೆದಾರಿಗೆ ಹಣ ಜಮಾ ಆಗಿದೆ, ಬಟ್ ಅದು ರಾಯಲ್ಟಿ ಅಂತ ಹೇಳ್ತಾರೆ. ಅಂದ್ರೆ ಇಂತಿಷ್ಟು ಭಾಗವನ್ನ ಅವರು ಸರ್ಕಾರಕ್ಕೆ ಜಮಾ ಮಾಡ್ಬೇಕು. ನೋಡಿ ಪಾಪ ಅವ್ರ ಕೆಲಸದಲ್ಲಿ ಹಣ ಕೊಟ್ಟು ಕೆಲವು ಪರ್ಸೆಂಟ್ ಅನ್ನ ಗೌರ್ಮೆಂಟ್ಗೆ ಜಮಾ ಮಾಡಬೇಕು. ಆ ಇದಕ್ಕೆ ರಾಯಲ್ಟಿ ಅಂತ ಹೇಳ್ತಾರೆ. ಆ ರಾಜ್ಯದ ಬರ್ಣ ಆಗಿಲ್ಲ, ಅದನ್ನ PD ಅವರು 4 ಕಾಮಗಾರಿಗೆ ಸಂಬಂಧಪಟ್ಟಂತೆ ಬರ್ಣವನ್ನ ಮಾಡಿಸ್ತಾರೆ. ಆನಂತರ ಮೊನ್ನು ಮಾಣಿಗೌಡ ಜಮೀನಿನ ಹಂಚಿನಿಂದ ಸುಕ್ರಿ ಬೊಮ್ಮಗೌಡ ಜಮೀನಿನವರೆಗೆ ಹಳ್ಳಕ್ಕೆ ಹೂಳೆತ್ತು. ಈ ಕಾಮಗಾರಿ ಆಗಿದೆ, ಕೂಲಿ ಕಾರ್ಮಿಕರಿಗಾಗಿದೆ, ಕೆಲವಷ್ಟು ಪಾವತಿ ಪೇಮೆಂಟ್ ಆಗಿದೆ, ಬಟ್ ಅಲ್ಲಿ ಚೆಕ್ ಮೆಜರ್ಮೆಂಟ್ ಅಂತ ಇದೆ. ಚೆಕ್ ಮೆಜರ್ಮೆಂಟ್ ಅಂದ್ರೆ ಏನು? ಒಂದು ಕಾಮಗಾರಿ ಆದ ನಂತರದಲ್ಲಿ ಅದರ ಮೇಲಧಿಕಾರಿಗಳು ಪರಿಶೀಲನೆ ಮಾಡಿ ಸಹಿಯನ್ನು ಹಾಕಬೇಕು ಅಂತ ಇದೆ. ಅಂದ್ರೆ ತಾಲೂಕಾ ಪಂಚಾಯತಿಯ ಅಧಿಕಾರಿಗಳು, ಆ ತಾಲೂಕಾ ಪಂಚಾಯತಿ ಅಧ್ಯಕ್ಷ ಸಹಿ ಮಾಡಿದರೆ, BDO ಸಹಿ ಮಾಡಿದರೆ, ತಾಲೂಕಾ ಪಂಚಾಯತಿಯ ಸಹಾಯಕ ನಿರ್ದೇಶಕರು ಸಹಿಯನ್ನ ಮಾಡಬೇಕು. ಅದಕ್ಕೆ ಚೆಕ್ ಮೆಜರ್ಮೆಂಟ್ ಅಂತೇಳಿ ಹೇಳ್ತಾರೆ, ಅದು ಆಗ್ಬೇಕು. ಆನಂತರ ಇನ್ನು ಮುಖ್ಯವಾಗಿ ತಮ್ಮ ಬಳಿ ಇರುವಂತಹ ಉದ್ಯೋಗ ಚೀಟಿಯನ್ನ ದಯವಿಟ್ಟು ಕಳ್ಕೊಳ್ಬೇಡಿ, ಹಾಗೆ ಇಟ್ಕೊಳ್ಳಿ. ಯಾರಾದ್ರೂ ಬಂದ್ರೆ ಕೇಳಿದಾಗ ಉದ್ಯೋಗ ಚೀಟಿ ನಿಮ್ ಜವಾಬ್ದಾರಿ. ಒಂದು ಪಾಸ್ಬುಕ್ ಟೈಪ್ ಮತ್ತು ಹಳದಿ ಕಾರ್ಡ್ ಕೊಟ್ಟಿದಾರಲ್ವಾ, ಅದನ್ನ ಕಳಿಬಾರ್ದು, ನಿಮ್ಮ ಹತ್ರ ಇಟ್ಕೊಳ್ಬೇಕು. ಪಂಚಾಯತಿಯವರು ಕೊಟ್ಟಿದ್ದಾರೆ ನಿಮಗೆ, ಅದು ಆಗ್ಬೇಕು. ಆ ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ ಅಂತ ಹೇಳಿದ್ರೆ 1 to 7 ರಿಜಿಸ್ಟರ್ ಎಂಟ್ರಿ ಆಗಿದೆ. ಮತ್ತೆ ಹಂತವಾರು ಕಾಮಗಾರಿ ಕಟ್ಟಡದಲ್ಲಿ ಫೋಟೋಗಳ ಎಲ್ಲ ಫೋಟೋಗಳು ಇದ್ದಾವೆ. ಆನಂತರ ತಾವು ಇಲ್ಲಿ ಕೇಳಿ, ನೀವೇನ್ ಪೌಷ್ಟಿಕ ತೋಟ ತಗೊಳ್ತೀರಿ, ದನದ ಕೊಟ್ಟಿಗೆ ಅಥವಾ ಬಚ್ಚಲ ಗುಂಡಿ ತಗೊಳ್ತೀರಿ, ದಯವಿಟ್ಟು ನಿಮ್ಮ ಫಲಾನುಭವಿಗಳ ಫೋಟೋ ಕಾಣೋ ರೀತಿಯಲ್ಲಿ ಫೋಟೋನ ತೆಗೆಸ್ಕೊಳ್ಬೇಕು. ಅರ್ಥ ಆಯ್ತಾ? ನೀವೇನ್ ಗಿಡ 5 ಗಿಡ ನೆಟ್ಟಿದ್ದೀರಾ, 6 ಗಿಡ ನೆಟ್ಟಿದ್ದೀರಾ, ನಿಮ್ಮ ಫೋಟೋಗಳು ಇರಬೇಕು. ಅದನ್ನು ಪಂಚಾಯತ್ ಫೋಟೋನ ಇದು ಮಾಡ್ತಾರೆ. ಮತ್ತೊಂದು ಮನೆ ಫಲಾನುಭವಿಗೆ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪಂಚಾಯತಿ ಸದಸ್ಯರು ನಿಮಗೆ ಮನೆ ಆಯ್ಕೆ ಮಾಡಿಕೊಟ್ಟಿರ್ತಾರೆ. ನಿಮ್ಮ ಮನೆ ಬಂದ ನಂತರದಲ್ಲಿ ಮೊದಲು ಜಾಗದ ಶಾಸ್ತ್ರ, ಭಟ್ರ ಶಾಸ್ತ್ರ, ದೇವ್ರ ಶಾಸ್ತ್ರ ಮುಗಿಸ್ಕೊಡಿ. ಯಾಕೆ ಹೇಳ್ತೇನೆ ಅಂತಂದ್ರೆ, ಒಂದು ಮನೆ ಬಂತು ಅಂತಂದ್ರೆ ನೀವು ಈ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಪಂಚಾಯತ್ ಹೇಳ್ತೀವಿ, ಪಂಚಾಯತ್ ಫೋಟೋ ಹೊಡಿತಾರೆ. ಕಡೆ ಸ್ವಲ್ಪ ದಿವಸ ನಂತರ ನಿಮಗೆ ದೇವರು ಭಟ್ರ ಶಾಸ್ತ್ರ ಮಾಡ್ಕೊಂಡು ಅಲ್ಲ ಇದು ವಾಸ್ತವ, ಇಲ್ಲಿ ಮನೆ ಕಟ್ತೀವಿ, ಇಲ್ಲಿ ಫೌಂಡೇಶನ್ ಹಾಕ್ತೀವಿ. ಪಂಚಾಯತಿಗೆ ಹೇಳ್ತೀರಿ ನಾನು ಫೌಂಡೇಶನ್ ಹಾಕಿದ್ದೇನೆ, ಫೋಟೋ ಹೊಡೆ. ಪಂಚಾಯತಿ PDOನ ಅಥವಾ ಪಂಚಾಯತಿ ಸಿಬ್ಬಂದಿಗಳು ಬರ್ತಾನೆ. ಆವಾಗ ಅವ್ರು ಇದೇ ಜಾಗದ ಫೋಟೋ ತಗೊಳ್ತದೆ, ಬಿಟ್ಟು ಈ ಜಾಗದ ಫೋಟೋ ತಗೊಳ್ಳೋದಿಲ್ಲ. ಅವಾಗ ನೀವೇನ್ ಮಾಡ್ತೀರಿ? ಮತ್ತೆ ಅಧ್ಯಕ್ಷ ಸದಸ್ಯರು ಹೇಳ್ತೀರಿ, ನಾನು ಇಲ್ಲಿ ಕಟ್ಟಿದ್ದೆ, ಇಲ್ಲಿ ಇದು ಮಾಡಿದ್ದೆ, ಇಲ್ಲಿ ಕಟ್ಟಿದ್ದೆ, ಫೋಟೋನೇ ತಗೊಳ್ಳಿಲ್ಲ ಅಂತ. ತಪ್ಪು ಯಾರ್ದು? ನಿಮ್ ತಪ್ಪು ಅಲ್ವಾ? ಫಸ್ಟ್ ತೋರಿಸೋ ಜಾಗ ಇಲ್ಲಿ, ಕಟ್ಟುದು ಇಲ್ಲಿ, ಕ್ಯಾಮ್ರಾ ಎಲ್ಲಿ ತಗೊಳ್ತದೆ? ಇದೇ ಜಾಗದ್ದೇ ತಗೊಳ್ತದೆ. ಇನ್ನು ಎರಡನೇದಾಗಿ ಮನೆ ಅರ್ಧ ಕಟ್ಕೊಂಡಿರ್ತೀರಿ, ಪೂರ್ಣ ಆಗಿರೋದಿಲ್ಲ, ಮಧ್ಯದಲ್ಲಿ ನೀವೊಂದು ಮಾಡ ಅಥವಾ ತಗಡನ್ನ ಬೆಳೆಸ್ತೀರಿ. ಮತ್ತೆ 3ನೇ ಹಂತ ಫೋಟೋ ತೆಗಿಲಿಕ್ಕೆ 4ನೇ ಹಂತ ಫೋಟೋ ತೆಗಿಲಿಕ್ಕೆ ಬಂದ್ರೆ ಕ್ಯಾಮ್ರಾ ಆ ಫೋಟೋ ತಗೊಳ್ಳೋದಿಲ್ಲ. ಯಾಕೆ ಹೇಳಿ? ತಗಡು ತೆಗಿಬೇಕು. ಹಾಗಾಗಿ ನಿಮ್ಗೆ ವಸತಿ ಯೋಜನೆಗೆ ಏನ್ ಮನೆ ಬಂದಿದೆ, ಪಂಚಾಯತಿಯವ್ರು ಏನ್ ಹೇಳಿರ್ತಾರೆ ಅಷ್ಟು ಕಟ್ಟ ಆದ್ಮೇಲೆ ಬೇಕಾದ್ರೆ ನೀವು ತಗಡು ಹಾಕೊಳ್ಳೋದು, ಟೈಲ್ಸ್ ಹಾಕೊಳ್ಳೋದು ಅಥವಾ ಮತ್ತೇನಾದ್ರು ನೀವು ಮಾಡ್ಕೊಳ್ಬೋದು. ಅಲ್ಲಿವರೆಗೆ ಆ ಮನೆ ಇಟ್ಕೊಳ್ಳುವಂಗೆ ಇರ್ರಿ. ಅರ್ಥ ಆಯ್ತಾ? ಇದು ನಾನು ವಸತಿ ಯೋಜನೆಯವರಿಗೆ ಹೇಳ್ತೀನಿ. ಹಾಗಾಗಿ ದೇವ್ರ ಧರ್ಮಶಾಸ್ತ್ರಗಳನ್ನ ಇದು ಮಾಡಿ. ಯಾಕಂದ್ರೆ ಸಾಕಷ್ಟು ಮನೆಗಳು ಇವತ್ತು ಫೌಂಡೇಶನ್ ತೆಗೆದು ಮತ್ತೆ ವಾಪಸ್ ಬಂದಂತ ಪರಿಸ್ಥಿತಿ ಇದೆ. ನಿಮ್ಗೆ ಸಮಸ್ಯೆ ಇರ್ಬೋದು. ಆ ನಂತರದಲ್ಲಿ ಇನ್ನು 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ಫೈಲ್ಗಳು ಇದ್ದಾವೆ. ಅದು ಫೈಲ್ ನಲ್ಲಿ ತಾವು ನೋಡ್ಬೋದು, ಅಂತವರು ಫೋಟೋಗಳಿದ್ದಾವೆ. ಆನಂತರ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು ಮತ್ತು PDO ಸಹಿಗಳಿದ್ದಾವೆ. ಅದೇ ರೀತಿಯಲ್ಲಿ ನಾಮಫಲಕಗಳನ್ನು ಹಚ್ಚಬೇಕು ಎಲ್ಲ ಕಾಮಗಾರಿಗಳಿಗೆ. ಯಾಕೆ ಅಂತಂದ್ರೆ
ಗ್ರಾಮ ಪಂಚಾಯತಿ ಸಣ್ಣ ವ್ಯವಸ್ಥೆ, ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಜಾಸ್ತಿ ದುಡ್ಡು ಬರ್ತದೆ. ಹಾಗಾಗಿ ಗ್ರಾಮ ಪಂಚಾಯತ್ ಮಾಡಿದಂತ ಕೆಲಸ ಗೊತ್ತಾಗ್ಬೇಕು ಅನ್ನೋದು 20,000 ಕೆಲಸ ಇಲ್ಲ 50,000 ಕೆಲಸ ಅಲ್ವಾ. ನಾವು ಸಣ್ಣವರು, ಜಿಲ್ಲಾ ಪಂಚಾಯತಿ ದೊಡ್ಡ ರಸ್ತೆ ಮಾಡಿದ್ರು, ಪಂಚಾಯತಿ ಬರುವಂತ ದುಡ್ಡು ಕಡಿಮೆ ಮಾಡಿದ ಕೆಲಸಕ್ಕೆ ಒಂದು ನಾಮಫಲಕಗಳು ಕಡ್ಡಾಯವಾಗಿ ಸಣ್ಣದಾದ್ರೂ ಸಣ್ಣ. ಈಗ ನೋಡಿ ಎಲ್ಲರೂ ಇವತ್ತು ಬಾವಿ ಕೆರೆ ನಾವು ಬಾವಿ ನೋಡಿದ್ವಿ, ಬಚ್ಚಲು ಗುಂಡಿ ನೋಡಿದ್ವಿ, ಎಲ್ಲ ಬೋರ್ಡ್ ಬರ್ತಂತೆ ಅಲ್ಲ. ಯಾಕೆ? ಒಂದು ಸೌಲಭ್ಯ. ಸೊ 15ನೇ ಹಣಕಾಸಲ್ಲಿ ನಾಮಫಲಕಗಳು ಎಲ್ಲ ಇದರಲ್ಲಿ ಇರುವ ಇದಕ್ಕೆ ಪ್ರತ್ಯೇಕ ದುಡ್ಡು ಇಟ್ಟಿರ್ತಾರೆ. ಗೊತ್ತಾಯ್ತಾ? ಇದು ಆಗಬೇಕಾಗಿದೆ. ಆನಂತರ ನಗದು ಪುಸ್ತಕದಲ್ಲಿ 15 ದುಡ್ಡು ಸಹಿ ಇಲ್ಲ. ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು, ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಒಂದು ಜವಾಬ್ದಾರಿ ಇರುತ್ತೆ, ಅಧ್ಯಕ್ಷ ಮತ್ತು ಬೀಡರು ಸಹಿ ಹಾಕಬೇಕು ಅಂತ ಹೇಳುವಂಥದ್ದು ಅದು ನಿಯಮ. ಈಗ ನೀವು ಯಾವ್ದಾದ್ರು ಅರ್ಜಿ ಕೊಟ್ಟ ನಂತರ ಹೆಸರಷ್ಟೇ ಬರೀತೀರಿ, ಸಹಿ ಹಾಕ್ಬೇಕಲ್ವಾ. ಹಾಗಾಗಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕ್ಯಾಶ್ ಬುಕ್ಕಿಂಗ್ ಅಂದ್ರೆ ತಪ್ಪುಗಳಲ್ಲಿ ಏನೋ ಗಡಬಡಿಯಿಂದ, ಯಾಕಂದ್ರೆ ಒಂದು ಕ್ಯಾಶ್ ಬುಕ್ ಅಂದ್ರೆ ಇಷ್ಟು ದಪ್ಪ ಇರ್ತದೆ, ಸುಮಾರು 100-150 ಪೇಜ್ ಇರ್ತದೆ ಅಲ್ವಾ. ಬಟ್ ಇಲ್ಲಿ ನೋಡಿದರೆ ಅಲ್ಲಿ ಸಹಿಯನ್ನ ಹಾಕ್ಬೇಕಾಗ್ತದೆ. ಇದಿಷ್ಟು ನಮಗೆ ಕಂಡು ಬಂದಿರುವಂತ ನ್ಯೂನತೆಗಳು ಆಗಿವೆ. ಅನಂತರದಲ್ಲಿ ನಿಮ್ಮ ಭಾಗದಲ್ಲಿ ಕೆಲವಷ್ಟು ಕಾಮಗಾರಿಗಳು ಆಗಿದ್ದಾರೆ. ನೀವು ಹೇಳಿ ಕುಡಿ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳೋದು ಒಳ್ಳೆಯ ವಿಚಾರ. ಯಾವುದೇ ಬಹಳಷ್ಟು ನಾವು ಗ್ರಾಮ ಸಭೆಗಳ ಕುಡಿ ನೀರಿನ ವಿಚಾರಗಳೇ ಪುಸ್ತಕ ಕೊಡ್ಬೇಕು. ಒಳ್ಳೆಯ ವಿಚಾರ, ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು ಒಂದು. ಇನ್ನು ಎರಡನೇದಾಗಿ ನಾನು ಹೇಳುವಂಥದ್ದು, ದಯವಿಟ್ಟು ಎಲ್ಲರೂ ನಿಮ್ಮ ಪಾಸ್ಬುಕ್ಗಳನ್ನ ಪ್ರತಿ 6 ತಿಂಗಳಿಗೊಮ್ಮೆ ಚೆಕ್ ಮಾಡ್ರಿ. ಕೈಯಲ್ಲಿ ದುಡ್ಡಿದೆ ಅಂದ್ರೆ ದುಡ್ಡು ತುಂಬಿ, ಇಲ್ಲ ಅಂತಂದ್ರೆ ಇಲ್ಲ. ಯಾಕೆ ಅಂತಂದ್ರೆ 6 ತಿಂಗಳ ಆದ ನಂತರದಲ್ಲಿ ನೀವು ಹೋದ್ರೆ ನಿಮ್ಮ ಅಕೌಂಟಿಗೆ ನೀವೇ ದುಡ್ಡು ತುಂಬಬೇಕಾಗ್ತದೆ. ಬಹಳಷ್ಟು ಇವತ್ತು ಪೋಸ್ಟ್ ಆಫೀಸ್ ಅಕೌಂಟ್ ಇದೆ, ಆ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ಇರೋದು ನೀವು ಪಾಸ್ಬುಕ್ ನಿಮ್ಮ ಮನೆಯಲ್ಲ ಟ್ರಂಕಲ್ಲ ಕಪಾಟ ಎಲ್ಲ ಇದೆ. ಪೋಸ್ಟ್ ಆಫೀಸ್ ಮುಖ ನೋಡ್ಲಿಲ್ಲ ಅಂತದ್ದು ಓಪನ್ ಮಾಡ್ರಿ, ಚಲಾವಣೆ ಇಲ್ಲ ಬೇಡ ಅಂದ್ರೆ ಕಟ್ ಮಾಡಿ, ತೊಂದ್ರೇನಿಲ್ಲ. ಏನಾಗ್ತದೆ ಅಂದ್ರೆ ಮತ್ತೆ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ಮತ್ತೆ ನೀವು ದುಡ್ಡು ತುಂಬಬೇಕಾಗ್ತದೆ. ಇನ್ನು ಎರಡನೇ ಪಾಯಿಂಟ್, ಚೆಕ್ ಬುಕ್ ಅವಶ್ಯಕತೆ ಇದ್ರೆ ತಗೊಳ್ಳಿ, ಸಂಘಕ್ಕೆ ಬೇಕು ನನಗೆ ವೈಯಕ್ತಿಕವಾಗಿ. ಯಾಕೆ ಅಂತಂದ್ರೆ ಹಿಂದೆಲ್ಲ ಚೆಕ್ ಬುಕ್ ಮತ್ತು ATM ಕಾರ್ಡ್ ಅಂತ ಕಪಾಟಲ್ಲಿ ಇಟ್ಕೊಬಿಟ್ಟಿದ್ವಿ, ಅದಕ್ಕೆಲ್ಲ ಫೈನ್ ಹಾಕಿದ್ರು ಗೊತ್ತಾ. ಹಾಗಾಗಿ ಚೆಕ್ ಬುಕ್ ಅವಶ್ಯಕತೆ ಇದೆ ತಗೊಳ್ಳಿ, ಇಲ್ಲದೆ ಇದ್ರೆ ತೊಂದರೆ ಇಲ್ಲ. ಅನಂತರ ದಯವಿಟ್ಟು ಎಲ್ಲರೂ ಪಾನ್ ಕಾರ್ಡ್ ಅನ್ನ ಮಾಡ್ತೀವಿ. ನೀವು ಕೇಳಬಹುದು ಪಾನ್ ಕಾರ್ಡ್ ಯಾಕೆ ನಮ್ಗೆ ದುಡ್ಡು ಇದೆಯಾ ಪ್ರಶ್ನೆ. ದುಡ್ಡು ಇರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರೂ ಪಾನ್ ಕಾರ್ಡ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ಅರ್ಥಾಯ್ತಾ? ನಿಮ್ಮಲ್ಲಿ ಸಮೀಪದಲ್ಲಿ CSC ಕೇಂದ್ರಗಳಿದ್ದಾವೆ, ಸೇವಾ ಕೇಂದ್ರಗಳಿದ್ದಾವೆ, ಅಲ್ಲಿ ಮಾಡ್ತಾರೆ. ಮೂರನೇದಾಗಿ ವಿಶೇಷವಾಗಿ ಮಹಿಳೆಯರು ಆಧಾರ್ ಕಾರ್ಡ್ ಅಲ್ಲಿರುವಂತ ಹೆಸರು ನಿಮ್ಮ ಪಾನ್ ಕಾರ್ಡ್ ಅಲ್ಲಿರುವಂತ ಹೆಸರು ಒಂದೇ ರೀತಿ ಇರುವಾಗ ನೋಡ್ಬೇಡಿ. ಯಾಕಂದ್ರೆ ಮಹಿಳೆಯರಿಗೆ ತಾಯಿ ಮನೇಲಿ ಒಂದು ಹೆಸರು, ಬರೀ ಒಂದು ಹೆಸರು, ನಮ್ಮ ಅಂಗನವಾಡಿಯಲ್ಲಿ ಬಂದಾಗ ಒಂದು ಹೆಸರು, ಆನಂತರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಒಂದು ಹೆಸರು, ಹುಟ್ಟಿದ ದಿನಾಂಕ ಒಂದಕ್ಕೊಂದು ತಾಳನೇ ಇರುವುದಿಲ್ಲ. ಅದು ಎಲ್ಲವೂ ಸರಿ ವಿವಾಹ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಸಮಸ್ಯೆ ಇಲ್ಲ. ಇದಕ್ಕೆಲ್ಲ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಬರುವಂತದಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಇದ್ರನ್ನ ಯಾಕೆ ಹೇಳ್ತೀವಿ ಅಂದ್ರೆ ಒಂದೊಂದು ಇಲಾಖೆಗೆ ಒಂದೊಂದು ಅದರದೇ ಆದಂತ ನೀತಿ ನಿಯಮ ಇರೋದ್ರಿಂದ ನಿಮ್ಗೆ ಸಮಸ್ಯೆ ಆಗಬಾರ್ದು. ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನ ಕಡ್ಡಾಯ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ನ ಇರುವಂಗೆ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲ ಹೋಗ್ತೀವಿ, ಹೋದ ನಂತರದಲ್ಲಿ ಈಗೆಲ್ಲ OTP ಬರ್ತದೆ ಮೊಬೈಲ್, ಮನೆಯಲ್ಲಿ ನೀವು ಪೇಟೆಯಲ್ಲಿ OTP ಬಂತು ನೋಡು ಅಂದ್ರೆ ಮನೆಗೆ ಯಾರಿಗೆ ಫೋನ್ ಮಾಡ್ತೀವಿ, ಹಾಗಾಗಿ ಮೊಬೈಲ್ ತೂಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಅಲ್ವಾ. ಈಗೆಲ್ಲ OTP ಬರ್ತದೆ. ನಮಗೆಲ್ಲ ಇದು ನಗು ಅನಿಸ್ತದೆ, ಬಟ್ ವಾಸ್ತವ ಈ ರೀತಿ ಸಮಸ್ಯೆ ಇದೆ ಅಂತ. ಹಾಗಾಗಿ ಆ ಮೊಬೈಲ್ಗಳು, ಮೊಬೈಲ್ ನಂಬರ್ಗಳನ್ನು ಕೂಡ ಆಧಾರ್ ಕಾರ್ಡ್. ಆನಂತರ ಮೂರನೇದಾಗಿ ಬ್ಯಾಂಕ್ನಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡಿದ್ರೆ ಏನಾಗ್ತದೆ, ಇಲಾಖೆ ಗೌರ್ಮೆಂಟಿನ ಏನಾಗ್ತದೆ, ನಿಮ್ಮ ಹೆಸರು ಉದಾಹರಣೆ ವಾಸಂತಿ ಅಂತ ಇದೆ. ವಾಸಂತಿ 3 ಅಕೌಂಟ್ ಇದೆ, ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕು ಮತ್ತು ಯೂನಿಯನ್ ಬ್ಯಾಂಕ್. ಯಾವುದೋ 2 ಬ್ಯಾಂಕಿಗೆ ಮಾತ್ರ ಅವರು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ. ಬಟ್ ಗೌರ್ಮೆಂಟ್ ಇಂದ ಪೇಮೆಂಟ್ ಆಗ್ಬೇಕಾದ್ರೆ ಕೆನರಾ ಬ್ಯಾಂಕಿಗೆ ಹಾಕ್ತಾರೆ ಅಂತ ಹೇಳಿಲ್ಲ. ನಿಮ್ಮ ಹೆಸರು ಬಂದು ಯಾವ ಬ್ಯಾಂಕ್ ಫಸ್ಟ್ ಕಾಣ್ತದೆ ಆ ಬ್ಯಾಂಕಿಗೆ ಅಮೌಂಟ್ ಅನ್ನ ಪೇ ಮಾಡ್ತೀವಿ. ಅವಾಗ ನಿಮ್ಗೆ ಏನಾಗ್ತದೆ, ಅಕೌಂಟಿಗೆ ಜಮಾ ಆಗಬೇಕು, ವಾಪಸ್ ನೀವೇನಾಗ್ತದೆ ಪಕ್ಕದವರಿಗೆ ದುಡ್ಡು ಬಂತು ನನಗೆ ಬರಲಿಲ್ಲ ಅಲ್ವಾ. ಅದಕ್ಕೆ ನಾನು ಹೇಳುದು, ಪ್ರತಿ 2 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ನಿಮ್ಮ ಪಾಸ್ಬುಕ್ ಅನ್ನ ಬ್ಯಾಂಕ್ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಿ ದುಡ್ಡಿತ್ತು 10, 20, 30 ಟ್ರಾನ್ಸಾಕ್ಷನ್ ಮಾಡಿ, ಅಂದ್ರೆ ದುಡ್ಡು ಹಾಕ್ರಿ ಅಥವಾ ದುಡ್ಡನ್ನು ತೆಗೀರಿ. ಅವಾಗ ಪಾಸ್ ಪುಸ್ತಕ ಜೀವ ಇದೆ ಅಂತ ಅರ್ಥ. ಏನು ಪಾಸ್ ಪುಸ್ತಕ ಜೀವ ಇದೆ ಅಂತ ಅರ್ಥ. ನಮ್ಮ ಉದ್ಯೋಗ ಚೀಟಿಯನ್ನ ಎಲ್ಲ ಟ್ರಂಕ್ ಎಲ್ಲ ಕಪಾಟನ್ನ ಮೇಲೆ ಇಟ್ಟಿರ್ತೀವಿ. ನಾವು ಮನೆ ಭೇಟಿ ಬಂದಾಗ ಕೇಳೋದಿಲ್ಲ ಬಿಡಿ, ಬಟ್ ಅದನ್ನ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ಅದು ಕೂಡ ಒಂದು ದಾಖಲೆ, ರಾಷ್ಟ್ರೀಯ ದಾಖಲೆ. ಕೊನೆಯದಾಗಿ ಯಾರ್ಯಾರು ಉದ್ಯೋಗ ಚೀಟಿಯನ್ನ ಮಾಡ್ಕೊಳ್ಳಿಲ್ವೋ ಜಾಬ್ ಕಾರ್ಡು ಕಂಪಲ್ಸರಿಯಾಗಿ ಎಲ್ಲರೂ ಮಾಡ್ತೀವಿ.
ಕೆಲಸಕ್ಕೆ ಬರ್ತಿರೋ ಬಿಟ್ಟರೆ ಎರಡನೇ ವಿಚಾರ. ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಪಂಚಾಯಿತಿ ಉಪಾಧ್ಯಕ್ಷ, ಪಂಚಾಯಿತಿ ಸದಸ್ಯರು ಎಲ್ಲರೂ ಉದ್ಯೋಗ ಚೀಟಿನ ಮಾಡ್ಕೊಳ್ಬೇಕು. ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಕರೆಂಟ್ ಸೌಲಭ್ಯ ತಗೊಂಡಿದ್ದೀನಿ, ಹೌದಾ? ಹೌದು. ಕರೆಂಟ್ ಸೌಲಭ್ಯ ತಗೊಳ್ಬೇಕಾದ್ರೆ ಕರೆಂಟ್ ಮೀಟರ್ ಯಾರ ಹೆಸರು ಇತ್ತು? ಯಾರ ಹೆಸರು ಇತ್ತು? ನಿಮ್ಮ ಅತ್ತೆನೋ ಮಾವನೋ ಯಾರ ಹೆಸರು ಇತ್ತು? ಏನ್ ಮಾಡಿದ್ರಿ? ಎಲ್ಲ ಬಡಬಡಿ ಓಡೋಡೋಡೋಡ ಇದು ಮಾಡ್ತೀವಿ. ಒಳ್ಳೆ ಸರಿಪಡಿಸ್ಕೊಂಡ್ರೆ ಆಗುದಿಲ್ಲ ಆಯ್ತಾ? ನಾವು ಕೊನೆ ಹಂತದಲ್ಲಿ ಸೌಲಭ್ಯ ಸಿಗ್ತಾ ಇರ್ಬೇಕಾದ್ರೆ ಗಡ್ಬಡಿ ಮಾಡ್ತೀವಿ. ಆವಾಗ ಆ ದಾಖಲಾತ, ಈ ದಾಖಲಾತ, ಸರ್ವರ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಪ್ರಾಬ್ಲಮ್ಮು, ಕಂಪ್ಯೂಟರ್ ಪ್ರಾಬ್ಲಮ್ಮು ಬೈಸಾ ಬರ್ತೇವೆ. ಯಾರಿಗೆ? ಅಲ್ಲಿ ಕಂಪ್ಯೂಟರ್ ಕೆಲಸ ಮಾಡೋದು ಅಲ್ವಾ? ಸೊ ಈ ರೀತಿ ಇದೆ. ಹಾಗಾಗಿ ನಾವು ದಾಖಲೆಗಳನ್ನ ಫಸ್ಟ್ ರೆಡಿ ಇಟ್ಕೊಳ್ಳೋಣ. ಇನ್ನು ಎರಡನೇದಾಗಿ ನಿಮ್ಮ ಸರ್ಟಿಫಿಕೇಟ್, ಮಕ್ಕಳ ಸರ್ಟಿಫಿಕೇಟ್ ಎಲ್ಲ ಹಿಂಗೆ ಮಚ್ಚಿರ್ತಾರೆ. ಪೆನ್ಷನ್, ನಾವು ಪೆನ್ಷನ್ ಸ್ಕೀಮ್ ನೋಡ್ಲಿಕ್ಕೆ ಹೋದಾಗ ಇದು ಸರ್ಟಿಫಿಕೇಟ್ ತಗೊಬಂದ್ರೆ ಹಿಂಗೆ ತಗೊಂಡು ಮುಟ್ಟಲು ಕೂಡ ಹೊರಗೋದ್ರೆ ಮತ್ತೆ ನಮ್ಮೇ ಜಾಮೀನು ಕೊಡಬೇಕು. ಆಯ್ತಾ? ಯಾವುದೇ ಸರ್ಟಿಫಿಕೇಟ್ ಇದ್ರೂ ಕೂಡ ಅದಕ್ಕೊಂದು ಲ್ಯಾಮಿನೇಷನ್ ಮಾಡಿ. ನೀರಲ್ಲಿ ಬಿಟ್ಟು ಹೋಗೋದಿಲ್ಲ. ಮನೆ ದಾಖಲೆ ಇರ್ಬೋದು, ನಿಮ್ಮ ಮಕ್ಕಳ ದಾಖಲೆ ಇರ್ಬೋದು, ನಿಮ್ಮ ಕಾಗದ ಪತ್ರ ಇರ್ಬೋದು, ಪೆನ್ಷನ್ ಪೇಪರ್ ಇರ್ಬೋದು, ಯಾವುದು ಒಂದು ಸಲ ಸರ್ಕಾರಿ ಇಲಾಖೆಯಿಂದ ಕೊಟ್ಟ ನಂತರ ಮತ್ತೆ ಎರಡನೇ ಬಾರಿ ದಾಖಲೆ ಸಿಗೋದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ಎಷ್ಟೋ ಇವತ್ತು ಮನೆದು ನಿಮ್ಮ ಪೆನ್ಷನ್ ನಾವು ಮನೆ ಭೇಟಿ ಹೋದಾಗ ಹಿಂಗೆ ಮಡ್ಚಿ 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 ಹಿಂಗಿರ್ತಾರೆ. ತೆಗೀಲಿಕ್ಕೆ ಹೋದ್ರೆ ಮತ್ತೆ ನಮ್ಮ ಕೈಯಿಂದ ಹೊರಗೆ ಹೋಗೋದು, ನಾವಕ್ಕೆ ಮುಟ್ಟೋದೇ ಇಲ್ಲ. ಮತ್ತೊಂದು ಏನಾಗ್ತದೆ ಕೇಳಿದ್ರೆ, ಇಲ್ಲಿ ಬರೆದಂತಹ ಅಂಕಿ ಸಂಖ್ಯೆಗಳು ಜೆರಾಕ್ಸ್ ಹೊಡಿಬೇಕಾದ್ರೆ ಹೆಚ್ಚು ಕಡಿಮೆ ಆಗಿ ಅದು ಎಷ್ಟೋ ವರ್ಷಗಳು ಬರ್ತದೆ. 63 ಇದ್ದೆ 83 ಆದ್ರೆ ಏನ್ ಮಾಡ್ತೀರಾ? ಅವ ಮತ್ತೆ ಅಲ್ಲಿ ಹೋಗಂಗೆ ಬರೀವಿ ನಾವು, ಮತ್ತೆ ಅದೊಂದು ಆಫೀಸಿಗೆ ಬರೀತೀವಿ ಅಲ್ವಾ? ಹಾಗಾಗಿ ನಿಮ್ಮ ದಾಖಲೆಗಳು, ಮಕ್ಕಳ ದಾಖಲೆಗಳು ಕೂಡ ಲ್ಯಾಮಿನೇಷನ್ ಆಗಿ ಮಾಡಿ ಇಟ್ಕೊಳ್ಳಿ. ಸೊ ಹಾಗಾಗಿ ಮತ್ತೆ ಸಾಕಷ್ಟು ನೀವೆಲ್ಲ ನಿದ್ರೆ ಮಾಡ್ತೀರಾ. ಮುಖ್ಯ ವಿಷಯ ಇಷ್ಟೇ, 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ದಿವಸ ಚರ್ಚೆಯನ್ನ ಮಾಡಬಹುದು. ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು, ನಾವು ಇಲ್ಲೇ ಇರ್ತೀವಿ, ಗೊತ್ತಾಗಿದೆ. ಮತ್ತೇನಾದ್ರೂ ಸೌಲಭ್ಯಕ್ಕಾಗಿ ಅರ್ಜಿ ಇದ್ರೆ ದಯವಿಟ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಕೊಡಿ. ಅರ್ಜಿಯನ್ನ ಕೊಡುವಾಗ ನಿಮ್ಮ ಪೂರ್ಣ ಅಡ್ರೆಸ್ ಮತ್ತು ಫೋನ್ ನಂಬರ್ ಹಾಕಿ, ಇಲ್ಲಾಂದ್ರೆ ನಮ್ಮ ಪಂಚಾಯತಿ ಸಿಬ್ಬಂದಿ ನಿಮ್ಮ ಮನೆ ಹುಡುಕ್ತಾ ಹೋಗ್ಬೋದು ಅಲ್ವಾ? ಫೋನ್ದಲ್ಲಿ ಏನಾದ್ರು ಕೇಳ್ಕೊಂಡು ಅಥವಾ ಏನಾದ್ರು ಒಂದು ದಾಖಲೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಂಥೊಂದು ದಾಖಲೆ ಕೊಡುವಂತ ಜೆರಾಕ್ಸ್ ತಂದು ಕೊಡುವಂತೆ ಯಾವ್ದೊಂದು ಕಾಗದ ಪತ್ರ ಬಿಟ್ಟೋಗಿ. ಅರ್ಥ ಆಯ್ತಾ? ಅದಕ್ಕೆ ನಾನು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೂ ಹೇಳುವುದೇನಂದ್ರೆ, ಯಾರೇ ನಮ್ಮ ಜನಗಳು ದಾರಿ ಮೇಲೆ ಸಿಕ್ಕಿದ್ರೆ ಇಂಥ ಕಾಮಗಾರಿ ಹಾಕೊಡಿ ಅಂತ ಹೇಳಿ, ಬಟ್ ಪಂಚಾಯತಿಗೆ ಅರ್ಜಿ ಕೊಡ್ಲಿಕ್ಕೆ ಹೇಳಿ ಅಂತಲೇ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನೀವು ಕೊಟ್ಟ ಅರ್ಜಿ ಒಂದು ಸ್ವೀಕೃತಿಯನ್ನು ತಗೊಳ್ಳಿ ಪಂಚಾಯತಿ, ಅದೊಂದು ದಾಖಲೆ ಸಾಮಾನ್ಯ ಸದಸ್ಯರು ಓದಿರ್ತಾರೆ. ಅವಾಗ ನಿಮ್ಮ ಭಾಗದ ಸದಸ್ಯರಿಗೂ ಗೊತ್ತಾಗ್ತದೆ, ಇಂಥ ಅರ್ಜಿ ಕೊಟ್ಟಿದ್ದಾರೆ, ಇಂಥ ಕಾಮಗಾರಿ ಮಾಡ್ಲಿಕ್ಕೆ ಆಗ್ತದೆ ಅಂತ. ಯಾವುದೇ ಸರ್ಕಾರಿ ಕಚೇರಿಗೂ ನೀವು ಅರ್ಜಿ ಕೊಡ್ತೀರಿ ಅಂದ್ರೆ ಅದೊಂದು ಜೆರಾಕ್ಸ್ ಕಾಪಿಯನ್ನ ನೀವು ಇಟ್ಕೊಳ್ಳಿ. ನಾಳೆ ಒಂದಿಗೆ ನಾಳೆ PDO ಕೇಳ್ತೀವಿ, PDO ಇವತ್ತಿಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು, ಅಥವಾ ಇವರೇ ಇದ್ರು PDO ಯಾವಾಗ ಅರ್ಜಿ ಕೊಟ್ಟಿದ್ದೆ ಕೇಳಿದ್ರೆ ಅಲ್ಲಿ ಗಂಟು ಹುಡುಕ್ಲಿಕ್ಕೆ ಆಗುದಿಲ್ಲ. ಯಾವುದೇ ಪಂಚಾಯತಿ ಸ್ಟಾಫ್, ಯಾವುದೇ ಸರ್ಕಾರಿ ಇಲಾಖೆ ಇದನ್ನು ತೋರಿಸಿದ್ರೆ ಅವ್ರು ಹುಡುಕ್ತಾರೆ, ಇಂಥ ತಾರೀಕಿಗೆ ಕೊಟ್ಟಿದ್ರಲ್ಲ, ಈಸಿಯಾಗಿ. ಇಲ್ಲದೆ ಇದ್ರೆ ಕಟ್ಟಿದ್ದು ಗಂಟು ಹುಡುಕ್ಬೇಕಾದ್ರೆ ಭಾರಿ ಕಷ್ಟ. ಅರ್ಥಾಯ್ತಾ? ಇವಿಷ್ಟು ಕೆಲವಷ್ಟು ಮೂಲಭೂತ ವಿಚಾರಗಳಿದ್ದಾರೆ. ಹಾಗಾಗಿ ಇನ್ನು ಕೊನೆಯದಾಗಿ ಹೇಳಬೇಕು ಅಂದ್ರೆ, ನರೇಗಾ ಯೋಜನೆ ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂಥದ್ದು ಒಂದು ದನದ ಕೊಟ್ಟಿಗೆ 57,000, ಎರಡನೇದಾಗಿ ಪೌಷ್ಟಿಕ ತೋಟ 4,500, ಬಚ್ಚಲಗುಂಡಿ ಹೋದ ವರ್ಷ 14,000 ಇತ್ತು, 11,000 ತಿಳಿಸಿದ್ದಾರೆ. ಯಾಕೆ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ನನ್ನ ಹತ್ರ ಇಲ್ಲ, ಅಧ್ಯಕ್ಷರು ಇಲ್ಲ, ಇವತ್ತಿಲ್ಲ, ಇಲಾಖೆ ನಿಯಮ. ಆ ನಂತರದಲ್ಲಿ ದನದ ಕೊಟ್ಟಿಗೆ ಮೊದಲೇ 19,000, 43,000 ಇತ್ತು. ಈಗ ಎಲ್ಲರಿಗೂ SC ಇರಲಿ ST ಇರಲಿ ಎಲ್ಲರಿಗೂ 57,000 ರೂಪಾಯಿನ ಮಾಡಿದ್ದಾರೆ. ಅದೇ ರೀತಿ ಗೊಬ್ಬರ ಗುಂಡಿಗೆ 14,000 ಇತ್ತು, 11,000 ಮಾಡಿದ್ದಾರೆ. ಆ ನಂತರದಲ್ಲಿ ಯಾರಾದ್ರು ದನ ಸಾಕುವಂಥದ್ದಿದ್ರೆ ಗೊಬ್ಬರ ಗ್ಯಾಸನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದನ್ನ ಮಾಡ್ಕೊಳ್ಬಹುದು. ಆನಂತರ ವಸತಿ ಯೋಜನೆ ಫಲಾನುಭವಿಗೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಿಂದ 90 ಮಾನವರಿಗೆ ಎಷ್ಟು ಕೂಲಿ ಬರ್ತದೋ ಅಷ್ಟು ಕೂಲಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. 349 ಒಂದು ದಿವಸದ ಕೂಲಿ 349 ರೂಪಾಯಿ ಆಗಿದೆ. ಇವಿಷ್ಟು ವೈಯಕ್ತಿಕವಾಗಿ ಮಾಡ್ಕೊಳ್ಳುವಂಥದ್ದು. ಇನ್ನು ಸಮುದಾಯವಾಗಿ ಹೇಳುವಂಥದ್ದು ಅಂತಂದ್ರೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಸ್ಮಶಾನ ಇರ್ಬೋದು, ಕುಡಿ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇವಷ್ಟು ಸಮುದಾಯ ಕಾಮಗಾರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಡ್ ಆವಾಗ ನಾವು ಮಾಡಿಸ್ತವಾಗ ಕಾರ್ಡ್ ಅದೇನೋ ಕಾರ್ಡ್ ಒಂದೇನೋ ಇದೆ, ಅದೇನೋ ಮತ್ತೆ ಸರ್ ಏನೋ ಹಳದಿ ಇದೇನೋ ಅಂತ
ಅವಾಗ ಕಾರ್ಡ್ ಕೊಡ್ತಿದ್ರು. ಈಗ 2005ರಲ್ಲಿ ನರೇಗಾ ಬಂದಾಗ ಅವಾಗ ನಿಮ್ಗೆಲ್ಲ ಜಾಬ್ ಕಾರ್ಡ್ ಮಾಡಿಸಿ ಜಾಬ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಪುಸ್ತಕ ಕೊಟ್ಟಿದ್ದಾರೆ. ಪುಸ್ತಕ type ಇದೆ. ಹೌದು. ನಾನು ಕ್ಲಿಯರ್ ಮಾಡ್ತೇನೆ. ಫಸ್ಟ್ ಮಾಡಿದಾಗ ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ಟೈಪ್ ಅಲ್ಲಿ ಆ ಹಳದಿ ಕಲರ್ ಜಾಬ್ ಕಾರ್ಡ್ ಅನ್ನ ಕೊಡ್ತಾರೆ. ಒಂದು 5 ವರ್ಷಕ್ಕೆ ರಿನ್ಯೂವಲ್ ಆಗ್ಬೇಕು ಅಂತ ಇದೆ. ಅಂದ್ರೆ ಯಾಕೆ ರಿನ್ಯೂವಲ್ ಅಂದ್ರೆ ಈಗ ಉದಾಹರಣೆಗೆ ನಿಮ್ಮ ಮನೆಗೆ ಹೆಣ್ಣು ಮಗಳು ಒಂದು ಮದುವೆ ಆಗ್ಬೇಕು, ಅವಳ ಹೆಸರನ್ನ ಸೇರ್ಪಡೆ ಮಾಡಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಒಂದು 18 ವರ್ಷದ ಹೆಣ್ಣು ಮಗಳು ಬೇರೆ ಕಡೆಗೆ ಹೋಯ್ತು ಅಂದ್ರೆ ಹೆಸರಲ್ಲಿ ಕ್ಯಾನ್ಸಲ್ ಮಾಡಬೇಕು, ಬೇರೆ ಪಂಚಾಯತ್ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಗೊತ್ತಾಯ್ತಾ? ಆ ಉದ್ದೇಶಕ್ಕೆ 5 ವರ್ಷ ರಿನ್ಯೂವಲ್ ಮಾಡಬೇಕು ಅಂತ ಉದ್ದೇಶಕ್ಕೆ ಇಲಾಖೆಯವರು ಅದನ್ನ ಚೇಂಜ್ ಮಾಡಿದ್ರು. ಬಟ್ ಏನಾಗಿದೆ ಕೇಳಿದ್ರೆ ಹಳಬರಿಗೆ ಅದೇ ಇದೆ ಇದು ಮಾರ್ಕ್ಸ್ ಕಾರ್ಡ್ ಟೈಪ್. ಮಧ್ಯಂತರದಲ್ಲಿ ಏನ್ ಬಂತು ಒಂದು ಪುಸ್ತಕದ ಟೈಪ್ ಬಂತು. ಹೊಸದಾಗಿ ಯಾರು ಆ ನಂತರದಲ್ಲಿ ಜಾಬ್ ಕಾರ್ಡ್ ಮಾಡ್ಕೊಂಡ್ರು ಅಂತವ್ರು ಪುಸ್ತಕ ಟೈಪ್ ಬಂತು. ಈಗ ಏನಾಗಿದೆ ಅಂತಂದ್ರೆ ಅದು ಜಿಲ್ಲಾ ಪಂಚಾಯತಿನಲ್ಲೇ ಪೂರೈಕೆ ಇಲ್ಲ. ಹಾಗಾಗಿ ಹಳದಿ ಕಾರ್ಡ್ ಇರುವಂತದ್ದು ತೊಂದರೆ ಇಲ್ಲ, ಪುಸ್ತಕ ಟೈಪ್ ಇರುವಂತದ್ದು ತೊಂದರೆ ಇಲ್ಲ. ಈಗ ನಾವು ಯಾರು ಜಾಬ್ ಕಾರ್ಡ್ ಮಾಡಿದ್ದೀವಿ ಮಾಡಿದ್ರೆ ಪುಸ್ತಕನ ಕೊಡ್ಲಿಲ್ಲ, ಕಾಲಿಲ್ಲ, ಸಪ್ಲೈ ಇಲ್ಲ ಇರೋದಕ್ಕೆ ಕಂಪ್ಯೂಟರ್ ಪ್ರಿಂಟ್ ಅಲ್ಲೇ ಕೊಡಿ ಅಂತ ಹೇಳಿದ್ವಿ. ಯಾಕೆ ನಿಮ್ಗೆ ಸಾಕ್ಷಿ ಬೇಕಲ್ಲ, ಅದು ಇಟ್ಕೊಳ್ಳಿ. ಇನ್ನು ಅಲ್ಲಿಂದ ಬರ್ಲಿ, ಇಲ್ಲಿಂದ ಮ್ಯಾಲಿಂದ ಕೆಳಗೆ ಇಳಿಬೇಕು, ಮ್ಯಾಲಿಂದ ಕೆಳಗೆ ಇಳಿಬೇಕು. ಹಾಗಾಗಿ ಕೆಲವರಿಗೆ ಕಾರ್ಡ್ ಇದೆ, ಕೆಲವರಿಗೆ ಪುಸ್ತಕ ಇದೆ, ಕೆಲವರಿಗೆ ಈ ಸ್ಲಿಪ್ ಅನ್ನು ನಾವು ಯಾಕೆ ಮಾಡಿದ್ದೇವೆ ನಿಮ್ಮ ಸಾಕ್ಷಿ ಜಾಬ್ ಕಾರ್ಡ್ ಮಾಡಿದ್ದೀವಿ ಅಂತ ಹೇಳಿ. ಯಾರು ಮಾಡ್ಕೊಳ್ಳಿಲ್ಲ ದಯವಿಟ್ಟು ನಾವು ಮಾಡಿ. ಅನಂತರ ಯಾರು ನಿಮ್ಮ ಮನೇಲಿ 18 ವರ್ಷ ಹುಡುಗ ಹುಡುಗಿ ಅಂತ ಇದ್ರೆ ಅದನ್ನ ಆಡ್ ಮಾಡ್ತಾರೆ ಇಲ್ಲಿ ಪಂಚಾಯತ್. ಅವರಿಗೆ ನಂಬರ್ ಅಷ್ಟೇ ಕೊಟ್ಟಿದ್ದಾರೆ, ಸ್ಲಿಪ್ ಕೊಟ್ಟಿದ್ದಾರೆ. ಯಾವ ಮಾಡ್ಸಿದ್ರು? ಯಾವ ಹಲೋ ಬಂದಿಲ್ಲ ನಂಬರ್ ಅಷ್ಟೇ ಕೊಟ್ಟಿದ್ದಾರೆ. ನಿಮ್ಮದೊಂದು ಕಂಪ್ಯೂಟರ್ ಒಂದೇ ಪೇಜ್ ಬರ್ತದೆ. ಒಂದು ಪೇಜ್ ಮಹಾತ್ಮ ಗಾಂಧಿ ಬರ್ತದೆ, ಅಲ್ಲಿ ಹೆಸರು ಯಾರ್ಯಾರಿದ್ದಾರೆ, ಎಷ್ಟು ವರ್ಷ ಕೇಳಿದ್ರೆ ಮ್ಯಾಲಿಂದ ಪುಸ್ತಕ ಕೆಳಗೆ ಅದು ಇಲ್ಲಿ. ಇನ್ನೊಂದಂದ್ರೆ ನಮ್ಮಿಂದ ಸಂಜೀವಿನಿಯಿಂದ ನಾವು ಸರ್ ಎಲ್ಲಾ ಮಹಿಳೆಯರಿಗೆ FID ಮಾಡಿಸೋದು, ಆಧಾರ್ ಪಾನ್ ಮತ್ತು ಆಧಾರ್ ಲಿಂಕ್ ಮಾಡಿಸೋದು, ಬ್ಯಾಂಕ್ ಲಿಂಕ್ ಇನ್ಶೂರೆನ್ಸ್ ಕಾರ್ಡ್ ಯಾರಿಗೆ ಕೊಡಲಿಲ್ಲ ಹೆಸರಟ್ಟಿ ಕೊಡ್ಲಲ್ಲ ನಮಗೆಲ್ಲ ಕೊಡಲ್ಲ ಸರ್. ಆ ಕಾರ್ಡ್ ತಾಲೂಕ್ ಪಂಚಾಯತಿ ಕೊಡ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ಒಂದು ಎಲ್ಲರೂ ಕೇಳ್ತಾ ಇದ್ರು, ಅದೊಂದು ಇದು ಮಾಡ್ಕೊಳ್ಳಿ. ಒಂದ್ ನಿಮಿಷ, ಈ ಗಡ್ಬಡಿ ಮಾಡ್ಬೇಡಿ. ನೀವು ಹೇಳಿದ್ದು ಒಳ್ಳೇದೇ ಆಯ್ತು, ಸಭೆ ಮಾಡೋದು ಇದೆ ಚರ್ಚೆ. ಯಾರ್ಯಾರು ಬರ್ಲಿಲ್ಲ ಒಂದು ಲಿಸ್ಟ್ ಮಾಡಿ, ನಂಬರ್ ಅಷ್ಟೇ ಯಾರ್ದಿದ್ರು ಯಾರಿಗೆ ಆ ಸ್ಲಿಪ್ ಕೊಡ್ಲಿಲ್ಲ ಒಂದು ಲಿಸ್ಟ್ ಮಾಡ್ತಾರೆ. ನಿಮ್ಮ MDK ಅವ್ರಿಗೆ ಕೊಡಿ, MDK ಅವರು ಅದನ್ನ ಪಂಚಾಯತಿ ಕೊಡ್ತಾರೆ. ಅವರಿಗೆ ನೋಡಿ ಪಟ ಪಟ ತೆಕ್ಕೊಳ್ಳಿ ಅನುಕೂಲ. ಒಬ್ಬೊಬ್ಬರಿಗೆ ಕೊಡ್ಕೊಂತ ಟೈಮ್ ಕೊಡೋಣ. ಹೌದು, ನಿಮ್ಮ ಹೆಸರು ಅಷ್ಟೇ, ನಂಬರ್ ಅಲ್ಲಿ ನೋಡ್ತಾರೆ ಯಾರ್ಯಾರು ಇದೆ ಒಂದು ಪ್ರಿಂಟ್ ಮಾಡಿ ನಿಮ್ ಸಂಘದವರಿಗೆ ತಲುಪಿಸ್ತಾರೆ. ಆಗ್ಬೋದಾ? ಒಂದು ವಾರ ಟೈಮ್ ಕೊಡಿ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಈಗ ಇಲ್ಲಿ ಕೇಳ್ಕೊಂಡು ಹೋಗಿ ಆಮೇಲೆ ನಮ್ಗೆ ಬರೋ ಪುಸ್ತಕೇನ ಆಗ್ಲಿಲ್ಲ ಅಂತಂದ್ರೆ ಅದ್ರ ಜವಾಬ್ದಾರಿ ನೀವಾಗುತ್ತೆ. ಈಗ ನೋಡಿ, ಅದಕ್ಕೆ ನಾನು ಹೇಳಿದ್ರು, ಈಗ ಪಂಚಾಯತಿ ಕೊಟ್ಟಿದ್ರೆ ಮನೆ ಮಾಡಿ ನೀವು ಪಂಚಾಯತಿ ಬಂದ್ರಿ, ಪಂಚಾಯತಿ ಕೇಳ್ಬೇಕು. ಅದಕ್ಕಾಗಿ ನೀವು ಸಂಘ ಎಲ್ಲ ಕೆಲಸ ಮನೇಲಿ ಆಗ್ಬೇಕು ಅಂದ್ರೆ ಆಗುದಿಲ್ಲ. ಪಂಚಾಯತಿ ಪಕ್ಕದಲ್ಲೇ ನಿಮ್ಗೆ ರೂಮ್ ಕೊಟ್ಟಿದ್ದು ಗಟ್ಟಿ ಇರ್ತದಲ್ಲ ಸಂಜೀವಿನಿ, ಫಸ್ಟ್ ಒಂದ್ ಕಡೆ ಕೇಳಿದೆ. ಇಲ್ಲ ನಾನು ಅಧ್ಯಕ್ಷರ ಕೇಳ್ತೇನೆ, ಒಂದು ಗಟ್ಟಿ ಅಲ್ಲ, ಸಂಜೀವಿನಿ ಅಧ್ಯಕ್ಷರು ಗಟ್ಟಿ ಇದ್ದಾರೆ. ಅಧ್ಯಕ್ಷ ಗಟ್ಟಿ ಇರ್ತಾರೆ, ಮೆಂಬರ್ ಲೇಡೀಸ್ ಮೆಂಬರ್ ಸೊ ಅದನ್ನ ಮಾಡಿ ಉದ್ಯೋಗ ಚೀಟಿಯನ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಬೇಕು. ಲಿಸ್ಟ್ ಮಾಡಿ ಪಂಚಾಯತಿ ಕೊಡ್ಲಿ, ಒಂದು ವಾರ ಟೈಮ್ ಕೊಡ್ಲಿ. ಸಮಸ್ಯೆ ಬಿಡಿ ಸರ್, ನಮ್ಮ ಅಧ್ಯಕ್ಷರು ಅಲ್ಲ, ಜಾಬ್ ಕಾರ್ಡ್ ಎಲ್ಲರೂ ಮಾಡ್ಕೊಡಿ, ಜಾಬ್ ಕಾರ್ಡ್ ಎಲ್ಲರೂ ಮಾಡ್ಕೊಡಿ. ಕೆಲ್ಸಕ್ಕೆ ಬರ್ತಿದ ಬಿಡ್ತಾರೆ ಕೊನೆಗೆ ಯಾವ್ದೊಂದು ಸೌಲಭ್ಯ ಬಂದಾಗ ಜಾಬ್ ಕಾರ್ಡ್ ಇದೆಯಾ ಕೇಳಿದಾಗ ಅವಾಗ ಗಡ್ಬಡಿ ಮಾಡ್ಬೇಡಿ. ತಾಲೂಕ್ ಪಂಚಾಯತಿ ಕಾರ್ಡ್ ತರಿಸು ಹೆಸರಿದ್ದೆ ನಮ್ದೆಲ್ಲ ಅಲ್ಲ, ಬರಲಿಲ್ಲ ನಾವು
ಈಗ ಎರಡು ವಿಚಾರ ಇದೆ. ರೇಷ್ಮೆ ಒಬ್ಬರು ಕೊಡಿ, ಗುಂಡಿ ಹೆಸರು ಕೊಡಿ, ದನ ಸಾಕ್ತಾರೆ. ಹಂಗಲ್ಲ ಮತ್ತೆ ಮತ್ತೊಂದು ಸರಿ ಹೆಸರು ಕೊಡಿ ಅವರು ಕಳಿಸ್ತಾರೆ. ಹಿಂಗ್ ಗುಂಡಿ ಅದು ನಾವು ಸ್ನಾನ ಮಾಡಿದ ಬಾತ್ರೂಮ್ ನೀರು ಬಿಡ್ಲಿಕ್ಕೆ ಅದು ಹಿಂಗು ಗುಂಡಿ ಇರ್ತದೆ. ಓ ಇದು ಎರೆಹುಳು ಗೊಬ್ಬರ ತೊಟ್ಟಿ. ಎರೆಹುಳು ಯಾವ ಸರಿ ಹೇಳಿ ಮನ ಹಾ, ಅದೇ ಊರಿದೆ. ದನದ ಎರೆಹುಳು ತೊಟ್ಟಿ ಅದು ಅಟ್ಟಿಗೆ ಅದು ದನ ಸಾಕ್ತಾರಂತ. ದನ ಸಾಕ್ತಾರೆ ಅಂತಂದ್ರೆ ಎರೆಹುಳು ಗೊಬ್ಬರ ತೊಟ್ಟಿ ಇದ್ರೆ ಮೊದಲು 27,000 ಇತ್ತು, ಈಗ ಅದು 22,000 ಆಗಿದೆ. ಒಂದು 6 ಫೂಟ್ ಉದ್ದ, 3 ಫೂಟ್ ಅಗಲ ಅಥವಾ ಆಳ. ನಿಮ್ಮ ಇಟ್ಟಂಗಿನ ಮಣ್ಣು ಇಟ್ಟಂಗಿನ ಅಥವಾ ಚೀರೆ ಕಲ್ಲದಲ್ಲಿ ಅದು ಕಟ್ಕೊಳ್ಬೋದು. ಪ್ಲಾಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮಾಡ್ಕೊಳಕ್ಕೆ ಅವಕಾಶ ಇದೆ. 20,000 ಇದೆ, ಮೊದಲು 27,000 ಇತ್ತು, ಈಗ 22,000 ಇಟ್ಟಿದೆ. ಬಟ್ ನೀವಾಗೆ ಕಟ್ಕೊಳ್ಬೇಕು. ಕಟ್ಕೊಂಡ್ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಹೇಳ್ಬೇಡಿ ನಾ ಕಟ್ಕೊಂಡೆ ಅಂತ ಮೊದಲು ಅರ್ಜಿ ಕೊಡಿ. ಅರ್ಜಿ ಕೊಟ್ಟು ನಾಳೆನೇ ಆಗ್ತದೆ ಇಲ್ಲ, ಅದಕ್ಕದೇ ನಿಯಮ ಇದೆ. ಎಲ್ಲ ಅರ್ಜಿಯನ್ನ ಸೇರ್ಪಡೆ ಮಾಡಿ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ಗ್ರಾಮ ಸಭೆ ಮಾಡಿ ಮತ್ತೆ ಕ್ರಿಯಾ ಯೋಜನೆ ತಯಾರು ಮಾಡಿ ಕಳಿಸ್ತಾರೆ. ನಂತರ ಏನಾಗುತ್ತೆ ಆ ನಂತರ ಅರ್ಜಿಯನ್ನು ಕೊಡ್ಬೇಕು. 22,000 ಇದೆ, ಮಾಡ್ಕೊಳ್ಬೇಕು. ಮತ್ತೆ ಯಾವ್ದಾದ್ರು ಏನಾದ್ರು ಕೇಳೋದಿದ್ಯಾ ಕೇಳಿ. ಅಂತೆಕಂತೆ ಸಂತೆ ಮಾತ್ರ ಮಾಡ್ಬೇಕು. ಬೇಡ ಮಾತಾಡೋದು ಗೊತ್ತಿದೆ ಹೇಳು. ಇಲ್ಲಿ ಅದಿಲ್ಲ ಅಂತ ಹೇಳಿ. ಬೇಡದೆ ಬೇಡದಿದ್ದ ವಿಷಯ ಬೇಡ. ನಿಮ್ಗೆ ಏನಾದ್ರು ಕೇಳೋದಿದ್ರೆ ಕೇಳಿ. ಓಕೆ ರೈಟ್. ಕೊನೆಯಲ್ಲಿ ಮಾತಾಡಿ. ಮೀನುಗಾರಿಕೆ ಇಲಾಖೆಯಲ್ಲಿ 2 ವೀಲರ್ ಅದು ಮೀನು ಮಾರ್ಲಿಕ್ಕೆ ಹೋಗ್ಲಿಕ್ಕೆ ಅರ್ಜಿ ಮಾಡ್ಬೋದು. 2 ವೀಲರ್ ಸರಿ ಕೇಳ್ಕೊಳ್ಳಿ. ಮೀನುಗಾರ ಹೆಚ್ಚಿದ್ದೀರಾ ಸರಿ ಕೇಳ್ಕೊಳ್ಳಿ. ಇಲ್ಲ ಸರ್, ಅಂದ್ರೆ ಪರವಾನಗಿ ಇರ್ಬೇಕಂದ್ರೆ ಹಿಂದೆ ಮೀನು ಮಾರ್ಲಿಕ್ಕೆ ಹೋಗಿದ್ದೆ ಹಾಗಂತ ಅರ್ಜಿ ಮಾಡಕ್ಕೆ ಬಂದಿದ್ದು ಗಾಡಿ ಇದು ಬೈಕ್ ಹಾಗಂತ ಒಂದು 60 ಅರ್ಜಿ ಇದೆ. ಮೋಟರ್ ಬೈಕ್ ಮೀನು ಮಾರಕ್ಕೆ ಹೋಗೋಲ್ಲ. ಈಗ ಈಗಾಗಲೇ 2-3 ಜನ ಸಿಕ್ಕಿದೆ. ನೆಕ್ಸ್ಟ್ ಇದು ಪೆನ್ ಟನ್ನಿಂದು ಗಾಡಿ ಐಸ್ ಬಾಕ್ಸ್ ಹಾಕೊಂಡು ಅರ್ಜಿ ಕೊಟ್ಟಿದ್ದೆ, ಅರ್ಜಿ ಮಾಡ್ಬೋದು. ಇನ್ನು ಐಸ್ ಪ್ಲಾಂಟ್ ಕೊಟ್ಟೋಗಿದ್ದೆ, ಹಾಗೆ ಕೇಜ್ ಹಾಕೋಗಿದ್ದೆ. ಕೇಜ್ ಹಾಕಿ ಮೀನು ಮರಿ ಬೆಳೆಸೋದು, ನೆಕ್ಸ್ಟ್ ನೀಲಕರಿ ಬೆಳೆಸ್ಬೋದು. ಆ ಥರ ಸ್ಕೀಮ್ ಇದೆ. ಅದು ಅರ್ಜಿ ಮಾಡಬೇಕು. ಫಸ್ಟು ಮೀಟಿಂಗ್ ಇರುತ್ತೆ, DSC ಮೀಟಿಂಗು. DSC ಪಾಸ್ ಆದರೆ ಅಂಥವರು ಮೇಡಮ್ ಅದಕ್ಕೆ ಸಬ್ಸಿಡಿ ಏನಾದ್ರು ಲೇಡೀಸ್ ಫೆಸಿಲಿಟಿ 60%, ಜೆಂಟ್ಸ್ ಅಂದರೆ 40%. ಈಗ ಈಗಾಗಲೇ ಸರ್ 0% ಅರ್ಜಿ ಮಾಡಿದ್ದೀವಿ. ಇನ್ನು 300 ಅರ್ಜಿ ಬ್ಯಾಂಕ್ಗಳಿಗೆ ಕೊಟ್ಟಿದೆ. ಇನ್ನು 1000 ಅರ್ಜಿ ನಮ್ಮಲ್ಲೇ ಇದೆ. ಅಲ್ಲೇ ವೋಟಿಂಗ್ ನಮ್ಮ ಬಾವಿಕೆರೆ ಭಾಗದ ಜನರಿಗೆ ಆ ಫಲಾನುಭವಿಗಳು ಅದೆಲ್ಲ ಬಂದಿಲ್ಲ ಇಲ್ಲ. ಯಾವುದರಲ್ಲಿ ಸರ್ ಇದೆ? ನೀವು ಹೇಳಿದ ಯೋಜನೆಯಲ್ಲಿ ಬಾವಿಕಿರಿ ಇಲ್ಲ, ಅಂದ್ರೆ ಅರ್ಜಿ ಮಾಡಿದ್ದಾರೆ ಮೊದಲು ಮಹಿಳೆಯರು ಬಂದಿದ್ದಾರೆ. 2 ವೀಲರ್ದು ಅರ್ಜಿ ಮಾಡಿದ್ದಾರೆ ಸರ್, ಭಾಳ ಜನ ಮಾಡಿದ್ದಾರೆ. ಕೇಣಿ ಬಾವಿಕಿರಿ ಎಲ್ಲ ಊರಿನವರು ಮಾಡಿದ್ದಾರೆ. ಆದ್ರೆ ಅವರು ಯಾರು ಗಾಡಿಯಲ್ಲಿ ಮೀನು ಮಾರ್ಲಿಕ್ಕೆ ಹೋಗೋರಲ್ಲ. ಮಾರ್ಲಿಕ್ಕೆ ಹೋಗ್ತೀವಿ ಅಂತ ಅರ್ಜಿ ಮಾಡಿದ್ದಾರೆ ಅಷ್ಟೇ. ನೋಡಿ ಮನೆಯವರು ಅಲ್ಲ ಇಲ್ಲ ಯಾರು ಆಗ್ಲಿಲ್ಲ. ಅಲ್ಲ ಯಜಮಾನ ಹೋಗ್ಬೋದಲ್ಲ, ಇವ್ರ ಹೆಸರಲ್ಲಿ ತಗೊಂಡವ್ರು ಯಜಮಾನ ಹೋಗ್ಬೋದಾ? ಇಲ್ಲ, ಈಗ ನೀವು ಮೀನ್ ಮಾರ್ಲಿಕ್ಕೆ ಹೋಗ್ತಾ ಇರ್ಬೇಕು ಅವರು. ಅವರು ಪರವಾನಗಿ ಆಲ್ರೆಡಿ ಮೀನ್ ನಿಜವಾಗ್ಲೂ ಮೀನ್ ಮಾರೋರಾಗಿರ್ಬೇಕು. ಅಂದ್ರೆ ಅಲ್ಲ, ಮೀನುಗಾರರೇ ಗಾಡಿಯಲ್ಲಿ ಹಾ ಅದೇ ರಿಕ್ಷಾ 3 ವೀಲರ್ ರಿಕ್ಷಾ ಇದೆ ಅಂತ ಆ ಥರದ್ದು ಯಾರಾದ್ರೂ ಅರ್ಜಿ ಮಾಡ್ಬೋದು. ಮೀನುಗಾರಿಗ ರಿಕ್ಷಾ ಮಾಡಿ ಒಂದು ಇದನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಮೀನುಗಾರರಿಗೆ ಒಂದು ಮೀನ್ ಮಾಡೋ ಜಾಗ ಇರ್ತದೆ. ಆ ಜಾಗದಲ್ಲಿ ಕುತ್ಕೊಂಡು ಮೀನ್ ಮಾಡ್ತಾರೆ. ಹಳ್ಳಿಗೆ ಹೋಗೋದಿದೆ. ಕದ್ರಾ ಮಲ್ಲಾಪುರ ಇದೆ. ಕದ್ರಾ ಮಲ್ಲಾಪುರಕ್ಕೆ ಬೈಕ್ ತಗೊಂಡು ಹೋಗ್ತಾರವ ಒಂದು 5-6 ಜನ ಇದೆ. ಅಂತವ್ರು ಯಾರು ಅಲ್ಲ ಸರ್, ಬಂದಿದ್ದೆಲ್ಲೂ ಯಾರು ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಅಷ್ಟೇ ಇಲ್ಲಿಗೆ ಬಾವಿಕಿರಿ ಕೇಣಿಯವರು ಯಾರು ಇದ್ರೆ ಅಂದ್ರೆ ಮೀನ್ ತಗೊಂಡು ಈಗ ಹಳ್ಳಿ ಹೋಗೋದಿಲ್ಲ. ಇದು ಈಗ ಸ್ಕೀಮ್ ಇಲ್ಲ, ಬಂದಾಗ ಸೊಸೈಟಿಗಳಿಗೆ ತಿಳಿಸ್ತಾರೆ, ಅವಾಗ ಹೋಗಿದ್ದೆ
ಅದೇ ಬಂತು. ಒಂದು ಕಾಪಿಯನ್ನು ನಾವು ಪಂಚಾಯತಿ ಕಳಿಸಿ 3 ವರ್ಷದ ಹಿಂದೆ ಕೊಟ್ಟಿದ್ವಿ. ಅದು ಒಂದು ಪಂಚಾಯತಿ ಒಂದು ಸರ್ಕ್ಯುಲರ್ ಕಳಿಸಿ ಮಾಹಿತಿ ಹೋಗ್ತದೆ. ಇವರು ಐಸು ಮತ್ತೆ ಬುಟ್ಟಿ ಎಲ್ಲ ಕೊಟ್ಟಿದ್ದಾರೆ. ತ್ರೀ ರಿಕ್ಷಾನು ಮಾಡ್ಬೋದು. ಅದರಲ್ಲಿ ಈಗ ನಿಮ್ಮ ಊರಿಂದ ಮೀನು ತಗೊಂಡು ಮಂಗಲ ಅರ್ಜಿ ಮಾಡೋದಿದ್ರೆ ಅರ್ಜಿ ಮಾಡ್ಬೋದು. ನಿಮ್ಮದೇ ಗಾಡಿ ಆಗಿರ್ತದೆ. ಕಾರವಾರದಲ್ಲಿ ಮೀಟಿಂಗ್ ಇರುತ್ತೆ, ಅದು DSN ಪಾಸ್ ಆದ್ರೆ ನೀವು ಅಂತರದಲ್ಲಿ ನಿಮಗೆ ಸಬ್ಸಿಡಿ ಲೇಡೀಸ್ ಚೆಕಿಂಗ್ ಮಾಡಿದ್ರೆ ಅದು DL ಇದಿರ್ಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಲೇಡೀಸ್ ಚೆಕಿಂಗ್ ಮಾಡಿದ್ರೆ 60%, ಜೆಂಟ್ಸ್ ಚೆಕಿಂಗ್ ಮಾಡಿದ್ರೆ 40%. ಹಾಗೆ ಮತ್ತೆ ಟನ್ನಿಂಗ್ ಗಾಡಿ, ಮೀನ್ ಗಾಡಿ, ದೊಡ್ಡ ಗಾಡಿ ಅದು ಮಾಡ್ಬೋದು. ನೆಕ್ಸ್ಟ್ ಐಸ್ಲ್ಯಾಂಡ್ ಕೊಟ್ಟಲ್ಲಿ ಐಸ್ಲ್ಯಾಂಡ್ ಇದರಲ್ಲಿ ಕೇಜ್ ಹಾಕಿ ಮೀನ್ ಮನೆ ಬೆಳೆಸ್ಬೋದು, ಕೇಜ್ ಹಾಕೊಂಡು ನೀನೇ ಕಲ್ಲು ಬೆಳೆಸ್ಬೋದು. ಆ ಥರದ ಸ್ಕೀಮ್ ಇದೆ. ಏನು ಬಲೆ ಸ್ಕೀಮ್ ಇದೆ, ಅದು ಗುರಿ ಬಂದಿಲ್ಲ. ಹಾಗೆ ಈಗ 0% ಅರ್ಜಿ ಲೋನ್ ಅರ್ಜಿ ಮಾಡಿದ್ದಾರೆ. 300 ಅರ್ಜಿ ಬ್ಯಾಂಕ್ಗಳಿಗೆ ಹೋಗಿದೆ. ಇನ್ನು 1000 ಅರ್ಜಿ ನಮ್ಮಲ್ಲೇ ಇದೆ. ಅಂದ್ರೆ ಇಲೆಕ್ಷನ್ ಮುಗಿಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಕೌಂಟಿಂಗ್ ಎಲ್ಲ ಮುಗಿದ ಮೇಲೆ ಬೆಂಕಿ ಕೊಡ್ತಾರೆ. ಅದು ಮೇಡಮ್ ಯಾವ್ದು ಮಾಡೋದಾದ್ರೆ 50ರಿಂದ 3 ಲಕ್ಷ ಇದೆ. ನೀವು ಅರ್ಜಿ ಮಾಡ್ಕೊಂಡು ಅವ್ರು ಬ್ಯಾಂಕ್ನವರು ನಿಮಗೆ ನಿಮ್ಮ ರಿಕವರಿ ನೋಡ್ತಾರೆ, ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಕರೆಕ್ಟ್ ಇದೆ ವ್ಯವಹಾರ ಇದ್ರೆ ಕೊಡ್ತಾರೆ, ಏನಾದ್ರು ಕಟ್ಟ ಬಾಕಿ ಇದ್ರೆ ಕೊಡುದಿಲ್ಲ. ಮೇಡಮ್ ಅದು ಸ್ಪೆಷಲ್ ಟೈಮ್ ಅಲಂಕಾರಿಕ ಅದು ಇಲ್ಲ ನಮ್ಮಲ್ಲಿ. ಇನ್ನು ಪಾಂಡ್ಗಳಿದ್ರೆ ಸೆಟ್ಲಿಂಗ್ ಮನೆ ಬೆಳೆಸ್ಬೋದು, ಮೀನ್ ಮನೆ ಬೆಳೆಸ್ಬೋದು. ಅದಿದೆ ಇಲ್ಲ ಸರ್, 10 ಟನ್ನೇ ಆಗಿರ್ಬೇಕು. ಐಸ್ ಬಾಕ್ಸ್ ಮತ್ತೆ ಗಾಡಿ ಎಲ್ಲ ಬರ್ತದೆ. ಗಾಡಿ ಕೊಟೇಶನ್ ಕೊಡ್ಬೇಕು, ಐಸ್ ಬಾಕ್ಸ್ 10 ಟನ್ ಆಗಬೇಕು ಮಿನಿಮಮ್. ಅದಕ್ಕೆ ಆ ಟನ್ನಿಂಗ್ ಬಂದಿತ್ತು ಸರ್, ಅದಕ್ಕೆ ಬೇಕು ಅಂತ ಬರ್ಬೇಕಿದೆ. ಮಾಡ್ಬೋದು, ಯಾವಾಗ ತಗೊಳ್ತೀವಿ. ಈ ವರ್ಷಕ್ಕೆ 86 ಅರ್ಜಿ ಬಂದಿತ್ತು, ಅದರಲ್ಲಿ 35 ನೀವು ಮನೆ ಅರ್ಜಿ ನಮ್ಮ ಗಾವಿಕೆರೆ ಒಳಮೀನೆಲ್ಲ ಓಡಿಸ್ತೀವಲ್ಲ ಮೇಡಮ್ ನಾವು. ಒಳಮೀನಿಗೆ ಯಾವುದು ಇಲ್ಲ. ಕೇಳೋದೊಂದು ಹೇಳೋದೊಂದು ಮಾಡಬೇಡಿ. ಮನೆ ಬಂದಿದೆ, ಅಂದ್ರೆ ಎಷ್ಟು ಜನಕ್ಕೆ ಬಂದಿದೆ ಅಂತ ಅಂದ್ರೆ ಆಯ್ಕೆ ಆಗಿದೆ ಸರ್, ಈಗ ಮಂಜೂರಾಗಲಿಲ್ಲ. ಅದರಿಂದ ಮಾಹಿತಿ ನಮ್ಮ ಪಂಚಾಯತಿ ಒಂದು ಕಳಿಸಿ ಅವರು ಕಳಿಸ್ತೀವಿ. ಅಂದ್ರೆ ಮಂಜೂರಾದ್ಮೇಲೆ ಕಳಿಸ್ಬೇಕಂತ ಇದ್ವಿ. ಅಧ್ಯಕ್ಷ ಉಪಾಧ್ಯಕ್ಷ ಈಗಲೇ ಕಟ್ಟಡ ಪರವಾನಗಿ ಇಲ್ಲ, ತುಂಬಾ ಜನರಿಗೆ ಬಂದಿದೆ ಇದರಲ್ಲಿ ಸರ್. ನಿಮ್ಮಲ್ಲಿ ಕಟ್ಟಡ ಪರವಾನಗಿ ಬಂದಿರ್ಬೇಕಲ್ಲ ಇರೋದ್ರಿಂದ ಅದಕ್ಕೆ ಹಾಗೆ 13 ಅರ್ಜಿ ಪೆಂಡಿಂಗ್ ಆಗಿದೆ ಎಲ್ಲ. ಟೋಟಲ್ ಆಗಿ 35 ಅರ್ಜಿ ಇದಾಗಿದೆ. ಅದೇ ಮನೆ ಅರ್ಜಿ ಅಂತೂ ಯಾವಾಗಲೂ ತಗೊಳ್ತಾ ಇರ್ತೀವಿ, ಆದ್ರೆ ಗುರಿ ಬೇಕಷ್ಟೇ. ಅಲ್ಲಿಂದ ಗೌರ್ಮೆಂಟ್ ಬಿಡುಗಡೆ ಆಗುತ್ತೆ. 1,20,000 ಮನೆಗೂ 1,20,000. ಒಂದು ಬಾವಿ ತೋಡದಿದ್ರೆ 1.5 ಲಕ್ಷ ಆಗ್ತೀರಿ. ಅಲ್ಲ, ಅದು ಏನಾಗ್ಲಿ ನಿಮ್ಮಿಂದ ಇಲಾಖೆಗೆ ಬರೀಲಿ. ಎಲ್ಲ ಭಾಗದಿಂದ ಹೋಗ್ಬೇಕು. ನಿಮ್ಮ ಸಣ್ಣ ಸಣ್ಣ ಯೋಜನೆಗಳ ಮನೆ ಕಟ್ಟೋದಂದ್ರೆ ಸಾಮಾನ್ಯ ವಿಷಯ ಡಿಪಾರ್ಟ್ಮೆಂಟ್ ಇಂದ ಕೊಡೋದೇ ಅಷ್ಟು. ಅಲ್ಲ, ಡಿಪಾರ್ಟ್ಮೆಂಟ್ ನಿಂದ ಕೊಡೋದಷ್ಟೇ ಮೇಡಮ್. ಡಿಪಾರ್ಟ್ಮೆಂಟ್ ನಿಂದ ಎಲ್ಲ ಬಾವಿ ತೋಡೋದಕ್ಕೆ ಅವ್ರು ಇಷ್ಟೊಡೆ ಬಾವಿ ತೋಡಿ ಅದಕ್ಕೆ 1.5 ಲಕ್ಷ ಆಗ್ತದೆ. ಅಲ್ಲ, ನಿಮ್ಮದೇ ಅಂತಲ್ಲ, ಮನೆಯದಕ್ಕೆ ನಾನು ಎಲ್ಲ ಬಸವಜ ಇದು ಮನೆ ಎಲ್ಲದಕ್ಕೂ ಹೇಳೋದು. ಸಹಾಯಧನ ಅಂತ ಹೇಳ್ತಾರೆ, ಸಹಾಯಧನ ಅಷ್ಟೇ. ಈಗ ಒಂದು ಬಾವಿ ಇಲ್ಲದೆ ಇನ್ನೊಬ್ಬರ ಬಾವಿಯಿಂದ ಒಂದು ಕೂಡ ನೀರು ತರಬಹುದು ಸರ್. ಮನೆಯಲ್ಲಿ ಬೈಲಂಗ್ ಬಿದ್ದಿರ್ಬೇಕಾಗ್ತದೆ ಸರ್. ಅದೇ ನಾವು ನೀವು ಎಲ್ಲ ಸೇರಿ ಅದನ್ನ ಇಲಾಖೆ ಗಮನಕ್ಕೆ ತರಬೇಕು. ಆ ಕೆಲಸವನ್ನ ನಾವು ಮಾಡ್ಬೇಕು, ನಾವು ಮಾಡಬೇಕು, ನೀವು ಮಾಡ್ಬೇಕು, ಜನಪ್ರತಿನಿಧಿ. ಈಗ ಒಬ್ಬವನ್ ಮನೆ ಎಲ್ಲೋ ಇಲ್ಲಿ ರೋಡ್ ಇಲ್ಲಿದೆ ಅಂತಂದ್ರೆ ಒಂದು ಗದ್ದೆ ಮೇಲೆ ಮನೆ ಇದೆ ಅಂದ್ರೆ ಒಂದು ಲೋಡ್ ಕಲ್ಲು ಹೊರ್ಸೋಕೆ ಅವನಿಗೆ 1 ಲಕ್ಷ ಬೇಕಾಗ್ತದೆ.
ಈಗ ಅಧಿಕಾರಿಗಳಿಗೆಲ್ಲ ಮನೆ ಕಟ್ಟುವವರಿಗೆ ಅಡ್ಡ ಇರಬೇಕು, ಅದು ಇದು ದೇಶವೇ ಅನುಕೂಲ ಆಗಲಿ. ಸರಿನಾ? ಯಾವ್ದಾದ್ರು ಅರ್ಜಿ ಮಾಡೋದು ಅದಕ್ಕೆ ಆಗ್ಬೋದು. ಬೇರೆಯವ್ರಿಗೆ ಅರ್ಜಿ ಪಂಚಾಯತಿ ಕೊಡ್ಬೇಕಾ ಅಥವಾ ನಿಮ್ಗೆ ನಮ್ಮಲ್ಲೇ ಸರ್. ಹೌದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಸೈಡ್ ಅಲ್ಲಿ ಇದೆ. ಸರ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ರೆ ಆಫೀಸರ್ ತಿಳಿಸ್ತೀವಿ ಬಂದು. ಒಂದೇ ವಾಕ್ಯದಲ್ಲಿ ಒಂದೇ ವಾಕ್ಯದಲ್ಲಿ ಒಂದೇ ಅರ್ಥನೇ ಮಾಡಿ. ಮತ್ತೆ ನಾವು ಒಂದು 10 ನಿಮಿಷ ಇರ್ತೇವೆ, ಇದನ್ನು ಕೇಳೋರು ಬಂದು ಆಮೇಲೆ ಕೇಳೋರು ಇರ್ತಾರೆ, ಬಿಟ್ಟೋಗಿದೆ ಮತ್ತು ಕೇಳಲಿಕ್ಕೆ ಸಾಮಾಜಿಕ ಪರಿಶೋಧನೆಯ ಅನುಗತ ಅಧಿಕಾರಿಯಾದಂಥ ವಾಸಂತಿ ಮೇಡಮ್ ಇವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಗುಬ್ಬು ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಪಿಡಿಒ ಸರಿಗೂ ಸಹ ಪ್ರೀತಿಪೂರ್ವಕ